ನಾ ಸೋಲಾಗತ್ತೆ. ನಾವೆಷ್ಟು ದಿವಸ ಹಣ್ಣೆಪ್ ಸರ್ಗೆ ಅಷ್ಟ 3,56,000 ಬರ್ತೈತಿ. ಮಾಂಟಿ ಸರ್ಗೆ ಅಷ್ಟ 2,00,000 ಬರ್ತೈತಿ. 100% ಇದನ್ನ ನಾವು ಮೈಂಡ್ನಾಗ ಮಾಡೋದು ನಮಿಗಾಗಲ್ಲ. ತಪ್ಪು. ಅವ್ರಕ್ಕಿಂತನೂ ಜಾಸ್ತಿ 14 ಲಕ್ಷ ಶಬ್ಬೀರ್ ಸರ್, ಅವ್ರಕ್ಕಿಂತನೂ ಜಾಸ್ತಿ 36 ಲಕ್ಷ ಸೋನು ಶರ್ಮಾ, ಅವ್ರಕ್ಕಿಂತನೂ ಜಾಸ್ತಿ ದೀಪಾಲಿ ಪತ್ರವಾಲ್ 48 ಲಕ್ಷ, ಅವ್ರಕ್ಕಿಂತನೂ ಜಾಸ್ತಿ 1,68,00,000 ಸಿದ್ಧಾರ್ಥ್ ಸಿಂಗ್, ಅವ್ರಕ್ಕಿಂತನೂ ಜಾಸ್ತಿ ತಗನ ಕೆಪಾಸಿಟಿ ನೀನ್ ಹತ್ರ ದೇವ್ರು ಕೊಟ್ಟಾನ. ಉಪೇಕ್ಷಣ ಆಗತ್ತೆ. ಅದನ್ನ ಉಪೇಕ್ಷಣೆ ಕತ್ತಿಲ್ಲ ನಾವು. ನನ್ ಕೈಲಕತ್ತ ನನ್ ಹೋಗ್ರಿ ಫೀಲ್ಡಿಗೆ ಇಳಿರಿ, ಯಾಕೆ ಸಿಗಲ್ರಿ? ಎಂತೆಂತಾರ ಅದಾರ ಫೀಲ್ಡಿಗೆ ಇಳಿಯಲ್ಲ ಅಂದ್ರೆ ಕಷ್ಟಕತ್ತ. ನಾನ್ ನಿನ್ನೆ ಯಾವ್ದೋ ಒಂದು ಪ್ರೋಗ್ರಾಮ್ಗೆ ಹೋದೆ. ನಮ್ ಸರ್ ಒಬ್ರು ಕರ್ಸಿದ್ರು. ಆ ವ್ಯಕ್ತಿ ಅಂಗವಿಕಲ, ಜಸ್ಟ್ ಏನ ಹೊಸಬ್ರು ಗೊತ್ತಿರಲ್ಲ, ಹೆಂಗ ಸೇರಿಸ್ತಾರ. ಇರ್ಲಿ, ಟೆನ್ಷನ್ ಮಾಡ್ಕೊಬಿಟ್ರು. ಹೋಗ್ ಹೆಂಗ ಕೊಟ್ರಿ. ಅಲ್ಲಿ 1, 2, 3 ವ್ಯಕ್ತಿ ಸಿಗ್ತಾರ. ಅವ್ರನ್ನ ಫಾಲೋ ಅಪ್ ಮಾಡ್ಬೇಕು. ಅದ್ರಲ್ಲಿ ಅಂದ್ರೆ ಹುಡುಕ್ ತಗಂದ್ವಿ. ಒಬ್ಬ ವ್ಯಕ್ತಿ ಒಬ್ಬನು ಸೀಡ್ಸ್ ಕಂಪ್ನಿಗೆ ಏನೋ ವರ್ಕ್ ಮಾಡ್ತಾನಂತ ಏನೇನ ಅವನೇ ಬಂದ್ ಹೇಳಿದ. ಲಮಣಿಸ್ ಅಷ್ಟು ಅವರು ಕೆಲ್ಸಕ್ಕೆ ಹೋಗಿದ್ರು, ಅಷ್ಟು ಬಂದ್ರು, ಊರಾಗ ಕೊಟ್ವಿ. ಆ ವ್ಯಕ್ತಿ ಅಂದ, ಸರ್ ಇದು ಈಸಿ ಮಾಡ್ತಾನ್ರಿ ಸರ್ ಅಂದ. ಅಲ್ಲಿ ಮನಿ ಕರ್ಕೊಂಡ್ ಹೋಗ್ರಿ, ಎಷ್ಟು ಬೇಕಾದ್ರೂ ತಗಂತಾರ್ರಿ. ಯಾಕಂದ್ರೆ ಸ್ಪಾಟ್ಗೆ ಹೇಳಿದ್ರಿಂದ ಅವ್ರ ಕಡೆ ದುಡ್ಡು ಇರಲ್ಲ ಅಷ್ಟ. ನೆಕ್ಸ್ಟ್ ತಗಂತಾರ 100% ತೆಗಿಲಿಕ್ಕೆ ಇಷ್ಟ ಮಾಡ್ರಿ. ಸ್ಪಾಟ್ಗೆ ನಾವು ಹೋಗಿರೋದ್ರಿಂದ ಅವ್ರ ಕಡೆ ದುಡ್ಡು ಇರಲ್ಲ. ಏನೋ ಅಂತದ್ ಇನ್ನೊಂದು ಪ್ರೋಗ್ರಾಮ್ ಆ ಟೈಪ್ ಮಾಡಿದ್ವಿ ಅಂದ್ರೆ ನಾವು 100% ತಗಂತಾರ. ಅಲ್ಲಿ ಮಾರ್ಕೆಟಿಂಗ್ ಆಗದೆ ಆಕತಿ. ಅಲ್ಲಿ ವ್ಯಕ್ತಿಗಳು ಸಿಗ್ತಾನ, ದೇವ್ರು ಇಟ್ಟಿರ್ತಾನ. ಇವನಿಗಿದು ಈ ಊರಿಗೆ ಹೋದ್ರ ಇವನಿಗೆ ಈ ಟೈಮಿಗೆ ಈ ಐಡಿ ಕೊಡ್ಬೇಕು ಅಂತಂದ್ ಬರ್ದಿಟ್ಟಿರ್ತಾನ. ಹೋಗಲ್ಲ. ನಾನ್ ಏನಾಗೇನಿ ಇಷ್ಟ ದಿನ ಆತು, ನಾನ್ ಹಂಗಾಗೈತಿ ಹಿಂಗಾಗೈತಿ ಉಂಡು ಕೋದಿ ವಚ್ಚಿಗೆ ಮಕ ಮಾಡೋದು. ನಾ ಎಲ್ಲರೂ ನಂದು ಸೇರಿ ಹೇಳ್ತಾನೆ. ದೇವ್ರು ಇಟ್ಟಿರ್ತಾನ. ದೊಡ್ಡ ಗೆಲುವು ಕೊಡೋ ಮುನ್ನ ಪ್ರತಿ ಪರಿಸ್ಥಿತಿಯಲ್ಲೂ ಸೋಲುವಂತೆ ಮಾಡ್ತಾನ. ಯಾಕೆ ಸೋಲುವಂತೆ ಮಾಡ್ಯಾನ ಎಲ್ಲರಿಗೂ? ಯಾಕೆ ಬೇಗ ಆಗ್ತಾ ಇಲ್ಲ ಅಂದ್ರ ಅದನ್ನ ಮಾಡ್ತಾ ಇಲ್ಲ ನಾವು. ಅವ್ನು ಕೊಟ್ಟ ಟಾರ್ಗೆಟ್ ನಾವು ಕ್ಲಿಯರ್ ಮಾಡ್ತಾ ಇಲ್ಲ. ದೇವ್ರು ಕೊಟ್ಟಂತ ಒಂದು ಇದನ್ನ ಮುಗಿಸ್ತಾ ಇಲ್ಲ ನಾವು. ಅವನು ಹೇಳ್ಯಾನ, ನೀನು ಇಷ್ಟು ಮೀಟಿಂಗ್ ಮಾಡಿ, ಇಷ್ಟನೇ ಮೀಟಿಂಗಿಗೆ ನಿನ್ಗೆ ಈ ವ್ಯಕ್ತಿ ಬರ್ಬೇಕು ಅಂತ ಬರ್ದಿರ್ತಾನ. ನೀನ್ ಅಷ್ಟು ಮೀಟಿಂಗ್ ಮಾಡೋವರೆಗೆ ಆ ವ್ಯಕ್ತಿ ಬರಲ್ಲ. ನೀನೇ ಮೀಟಿಂಗ್ ಮಾಡ್ಬೇಕು, ನೀನೇ ಪ್ರೆಸೆಂಟೇಶನ್ ಕೊಡ್ಬೇಕು, ನೀನೇ ಮಾಡ್ಲೇಬೇಕು. ನೀನು ಇಷ್ಟನೇ ಮೀಟಿಂಗ್ 11ನೇ ಮೀಟಿಂಗ್ನಾಗ ನಿನಗೆ ಸಿದ್ಧಾರ್ಥ್ ಸಿಂಗ್ ಅಂತ ವ್ಯಕ್ತಿ ಬರ್ತಾನ, ಬರ್ದಿರ್ತಾನ ದೇವ್ರು. ನೀ ಮಾಡಲ್ಲ, ಅಪ್ಲೈನ್ ಕೂಟ ಮಾಡಿಸ್ತಿ. ಎಲ್ಲರೂ ಅಷ್ಟ ಅಪ್ಲೈನ್ ಕೂಟ ಮಾಡಿಸ್ತಾರ. ಆಕ್ಚುಲಿ ನನಗಿದ್ದು ಎಂತೆಂತ ವ್ಯಕ್ತಿಗಳನ್ನ ಬರ್ದಿದ್ರು. ನಾನ್ ಮಾಡೋವರಿಗೆ ನನ್ನ ಹತ್ರ ಬರ್ಲಿಲ್ಲ ಯಾರು. ನಾನೇ ಸರ್ ಕರ್ಕೊಂಡ್ ಮಾಡಿಸ್ತಿದ್ದೆ ಎನಿ ಟೈಮ್. ನಾ ಮಾಡ್ತಿದ್ದಿಲ್ಲ. ಅಂದ್ರ ಅರ್ಥ ಇಲ್ಲ. ಅಂದ್ರ ಮೈಂಡ್ನಾಗ ನನಗೆ ಅವಾಗ ಹೇಳರಿಲ್ಲ, ಇಂಥವೆಲ್ಲ ಪ್ರೋಗ್ರಾಮ್ ಇಲ್ಲ, ಇಂಥವೆಲ್ಲ ಪ್ರೆಸೆಂಟೇಶನ್ ಕೂಡ ಇಲ್ಲ. ಅವ್ರ ಸರ್ ಹೇಳಿದ್ದ ಓಕೆ, ನಾನು ಮಾಡಿದ್ದ ಓಕೆ ಅಷ್ಟ. ಅದನ್ ಬಿಟ್ರೆ ಏನು ಮಾಡ್ತಿದ್ದಿಲ್ಲ. ಅದಾದ್ಮೇಲೆ ಏನೋ ಒಂದ್ ಮೈಂಡ್ನೇ ಬಂತು. ಕರ್ದೆ, ಒಂದ್ಸರಿ ಬರ್ಲಿಲ್ಲ. ಇರ್ಲಿ ಬಿಡು, ಬಿಜಿ ಇರ್ತಾ ತಿಳಿಕ್ಷೆ ಮಾಡ್ದೆ. ಅದ್ರ ಬಗ್ಗೆ ನನಗೂ ಬರ್ತತ್ ನೋಡಂತ ಟ್ರೈ ಮಾಡೋಣ ಅಂತ ಮಾಡಿದೆ. 100% ರೆಡಿ. ಅಲ್ಲಿ ಹೋಗಿ ನೀವು ಸ್ಪ್ರಿಲಿಂಗ್ ಅಲೋವಿರನ್ರಿ, ಅಲೋವಿರಕ್ಕೆ ಏನಾರಿ ಪ್ಲಾಕ್ಸೈಲ್ ಅನ್ರಿ, ಸಂಬಂಧ ಇಲ್ಲ. ನೀವು ತಿಳಿಕ್ಷೆ ಮಾಡ್ರಿ, ಜೆನೆಂಟ್ ಮುಖ್ಯ ಅಷ್ಟ. ಏನು ಕೇಳಲ್ಲ ನೀವು. ಇದನ್ನದು ಯಾರು ಕೇಳಲ್ರಿ. ಕಾನ್ಫಿಡೆಂಟ್ ಆಗಿ ನಾನು ಮಾತಾಡ್ತಾನ, ಮುಗಿತ್ ಕ್ಲಿಯರ್. ಒಂದು ಪ್ರೋಗ್ರಾಮ್ ಇಟ್ಕೊಂಡ್ರು. PSI ಅಂತ, ರಿಟೈರ್ಡ್ PSI ಅಂತ ಬಂದ. ಸರ್ ಎಲ್ಲಿಂದ ಅಂದ್ರೆ ಹಿಂಗ್ ಬಂದವ್ ಸರ್ ಅಂತಂದು ಹೇಳಿದ್ವಿ. ಓಕೆ ಸರ್ ಆಯ್ತು. ಅವನ ನನ್ನ ಎದರ್ಸ್ತಾನ ಅಂದ್ರೆ ಅಂತಿಂತಾನ ಎದುರ್ಬೋದು, ಆ ಟೈಪ್ ಮಾತಾಡಿದ. ಹೌದ್ ಸರ್ ಅದ್ರ ಬಗ್ಗೆ, ಆರೋಗ್ಯದ ಬಗ್ಗೆ ಸ್ಟಾರ್ಟ್ ಮಾಡಿದೆ. ಹಂಗ ಅಂತ ಏನೇನೋ ಸ್ಟಾರ್ಟ್ ಮಾಡಿದೆ. ಪ್ರೆಸೆಂಟೇಶನ್ ಅಲ್ಲೇ ಅಷ್ಟು ಕೊಡಕ್ಕಾಗಲ್ಲ, ಮೀಟಿಂಗ್ ಇಟ್ಕೊಂಡಿದ್ನಲ್ಲ, ಆಮೇಲೆ ಕೊಡ್ತಾನೆ ಸರ್, ಇರ್ರಿ ಅಂದೆ.
ಇಲ್ಲ ನಾನು ರಿಟೈರ್ಡ್ PSI ಅದನಿ, ಅಲ್ಲಿ ಮಾಡೇನ್ ಕೆಲ್ಸನ, ಇಲ್ಲಿ ಮಾಡೇನ್ ಕೆಲ್ಸ. ಹೌದ್ ಸರ್, ಈಗ ಏನ್ ವರ್ಕ್ ಮಾಡತ್ತೀರಿ? ಇಲ್ಲ ಸರ್, ಇದ್ ನಾನು ಅಗ್ರಿಕಲ್ಚರ್ ಮಾಡ. ಓಕೆ ಸರ್, ಆಯ್ತು. ಏನ್ ಪ್ರಾಬ್ಲಮ್ ಸರ್? ನನಗ್ ಮೂಲವಾದ ಐತಿ, 3-4 ವರ್ಷ ಆತು, ಸಮಸ್ಯೆ ಐತಿ, ಹಿಂಗ ಆಗ್ಬಿಟ್ಟತಿ. ಮತ್ತೆ ಹಾಸ್ಪಿಟ್ಲಿಗೆ ತೋರ್ಸ್ಲಿಲ್ರಿ. ತೋರ್ಸನ್ ಸರ್, ಆರಾಮಾಗಲ್ಲ. ನಾನೇ ಹೇಳ್ತಾನೆ ಆರಾಮಾಗಲ್ಲ. ಇಡೀ ಪ್ರಪಂಚದ ಎಲ್ಲಿ ತೋರ್ಸಿದ್ರೆ ಆರಾಮಾಗಲ್ಲದು. ಇಂಗ್ಲಿಷ್ ಮೆಡಿಸಿನ್ ಓನ್ಲಿ ಸಪ್ಲಿಮೆಂಟ್ರಿದ ಮಾತ್ರ, ಮನ್ಯಾಗ ಊಟದ ಆಹಾರದಿಂದ ಮಾತ್ರ ಆರಾಮಾಗದು. ಒಂದ ಹಾಫ್ ಅನ್ ಅವರ್ ಕುಂದ್ರಿ, ನಾನು ಕೊಡ್ತೇನೆ ನಿಮಗೆಲ್ಲ ಅಂದೆ. ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೆ, ಮುಗೀತು. ಆಕ್ಚುಲಿ ಅವನು ಏನು ಇದು ಫಸ್ಟ್ ಸರ್ ನನಗೆ ಕೊಟ್ಬಿಟ್ರಿ ಅತ್ಲಾಗ, ಅದು ಎಷ್ಟರ ಆಗ್ಲಿ ಅಂತಂದು ಹೇಳ್ತಾನೆ. ಎಂತೆಂತ ವ್ಯಕ್ತಿ ಎಲ್ಲೆಲ್ಲಿ ಇಟ್ಟಿರ್ತಾನ. ನಾವು ಪ್ರೆಸೆಂಟೇಶನ್ ಕೊಡೋದ್ ಕಲಿಬೇಕು. ದಯವಿಟ್ಟು ಕಲೀರಿ ಎಲ್ಲರೂ. ನನಗ್ ಬರಲ್ಲ. ನೀ ಎಲ್ಲಾ ಬರ್ತದ್ರಿ, ಎಲ್ಲರಿಗೂ ಬರ್ತದ್ರಿ, ಎಲ್ಲದೂ ಬರ್ತದ್ರಿ. ನಿನ್ನಂತ ವ್ಯಕ್ತಿ ಪ್ರಪಂಚದಲ್ಲಿ ಮತ್ತೊಬ್ಬನಿಲ್ಲ. ನೀನ್ ಮಾಡ್ದಂಗ ಏನು ಮಾಡಕ್ ಆಗಲ್ಲ. ನಾ ಅವ್ರಂಗ ಆಗ್ಬೇಕು, ಅವ್ರಂಗ ಆಗ ಬೇಡ. ನಿನ್ನಂಗ ಯಾರು ಆಗಲ್ಲ. ತೆಲಿಕ್ಷ ಅವ್ರಂಗ ಬೇಡ, ನಿನ್ನಂಗ ಆಗ್ಬೇಕು ಅಂತ ಜನರು ಹೇಳ್ಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ, ಪ್ಲಾನ್ ಮಾಡ್ರಿ, ಆದಷ್ಟು ಇಂಡಿಪೆಂಡೆಂಟ್ ಆಗೋದ್ ಕಲೀರಿ. ದೇವರು ದೊಡ್ಡ ಗೆಲುವು ಕೊಡು ಮುನ್ನ ಪ್ರತಿ ಪರಿಸ್ಥಿತಿಯಲ್ಲೂ ಸೋಲುವಂತೆ ಮಾಡ್ತಾನೆ. ಯಾಕೆ ಸೋಲುವಂತೆ ಮಾಡ್ತಾನೆ ಅಂದ್ರೆ, ನೀನ್ ಫೀಲ್ಡಿಗೆ ಇಳಿಬೇಕು. ನೀ ಸಕ್ಸಸ್ ಆಗ್ಬೇಕಂದ್ರೆ ನೀನ್ ಹೋಮ್ ಮೀಟಿಂಗ್ ಮಾಡ್ಬೇಕು, ಬೇರೆ ಕೂಟ ಮಾಡ್ಸೋದಲ್ಲ. ಕಲ್ತಿರ್ತೀರಿ ಆಲ್ಮೋಸ್ಟ್. ಈಗ ಹೊಸಬ್ರು ಮಾಡಿಸ್ರಿ, ಬೇಡ ಅನ್ನಲ್ಲ. ಈಗ ಒಂದ್ ವಾರ, 2 ವಾರ, 1 ತಿಂಗಳು, 2 ತಿಂಗಳು ಸ್ವಲ್ಪ ಕಲೀಲಿಕ್ಕೋಸ್ಕರ ಮಾಡ್ಸಿ, ಬೇಡ ಅನ್ನಲ್ಲ. ಮಾಡ್ತಾರ. ಅಪ್ಲೈನ್ಗಳು ಏನ್ ತಲೆ ಕಿಶೆ ಮಾಡ್ರಿ, ಹೆಲ್ಪ್ ಮಾಡ್ತಾರ. ಜಾಸ್ತಿ ಇಂಡಿಪೆಂಡೆಂಟ್ ಆಗ್ರಿ, ಜಾಸ್ತಿ ದಿನದಾರಿ ಏನದಿಲ್ಲ. ಮಿನಿಮಮ್ ಡೈರೆಕ್ಟರ್ಗಳು ಮಾಡ್ಲೇಬೇಕು ನೀವು. ಇದು ರೂಲ್ಸ್. ಯಾಕಂತ ಕೇಳ್ರಿ, ನಿಮ್ಮ ಅಪ್ಲೈನ್ ನೀವು ಬರಲ್ಲ ಅಂದ್ರೆ ಬರ್ತಾರ, ತಪ್ಪಲ್ಲ. ನೀನ್ ಮಾಡೋವರೆಗೂ ನಿನಗೆ ಮಾಂಟಿ ಸರ್ ಅಂತ ವ್ಯಕ್ತಿ ಸಿಗಲ್ಲ, ಅಥವಾ ಅಣ್ಣಪ್ಪ ಸರ್ ಅಂತ ವ್ಯಕ್ತಿ ಸಿಗಲ್ಲ, ಮಂಜು ಸರ್ ಅಂತ ವ್ಯಕ್ತಿ ಸಿಗಲ್ಲ. 100% ಅಂತ ವ್ಯಕ್ತಿ ಸಿಗ್ಬೇಕು ಅಂದ್ರ ನೀನೇ ಮಾಡ್ಬೇಕಂತ ದೇವ್ರು ಬರ್ದಿರ್ತಾನ. ಸುಮ್ನೆ ಹೇಳಲ್ಲ. ಅದನ್ನ ಮೋಟಿವೇಶನ್ ಮಾಡಕ್ ಹೇಳಕತ್ತಿಲ್ಲ, ನಿಮ್ಮ ಜೀವನ ಚೇಂಜ್ ಆಗ್ಲಿಕ್ಕೆ ಹೇಳಕತ್ತೇನೆ ನಾನು. ಕೆಲವೊಂದು ಅವಕಾಶ ದೇವರೇ ಬರ್ದಾನ. ದೇವರು ದೊಡ್ಡ ಗೆಲುವು ಕೊಡುವ ಮುನ್ನ ಪ್ರತಿ ಪರಿಸ್ಥಿತಿಯಲ್ಲಿ ಸೋಲುವಂತೆ ಮಾಡ್ತಾನ. ಯಾಕೆ ಮಾಡ್ತಾನ ಸೋಲುವಂತೆ? ಸಣ್ಣ ಪಾಯಿಂಟ್ ಅವು ತಿಳ್ಕೋಬೇಕಷ್ಟ. 100% ಮೋಟಿವೇಶನ್, ಡಿಸಿಪ್ಲಿನ್. ಮೋಟಿವೇಶನ್ ಮೇಲೆ ವೆಸ್ಟೀಜ್ ಮಾಡಕ್ ಹೋಗ್ಬೇಡ್ರಿ. ಇದು ಮೋಟಿವೇಶನ್ ಬಿಸ್ನೆಸ್ ಅಲ್ಲ, ಓನ್ಲಿ ಡಿಸಿಪ್ಲಿನ್. ವೆಸ್ಟೀಜ್ ಏನ್ ರೂಲ್ಸ್ ಅದಾವಲ್ಲ ಅದನ್ನ ಫಾಲೋ ಮಾಡಿದ್ರೆ ಸಕ್ಸಸ್ ಆಗ್ತಾವ. ಯಾರ ಹೇಳಿದ್ರು, ಬಸಂಗೌಡ್ರು ಹೇಳಿದ್ರು ಮೋಟಿವೇಶನ್ ಭಾರಿ ಮಾಡ್ತಾರಂತ. ಇಲ್ಲ. ಅಣ್ಣಪ್ಪ ಸರ್ ಮೋಟಿವೇಶನ್ ಮೇಲೆ ನಡೆಯಲ್ಲ. 1 ದಿನ 2 ದಿನ. ಓನ್ಲಿ ಡಿಸಿಪ್ಲಿನ್. ಬೆಂಕಿ ಹತ್ತ ಡಿಸಿಪ್ಲಿನ್ ಇತ್ತೆ ಅಂದ್ರೆ ನಿನಗೆ ಡಿಸಿಪ್ಲಿನ್ ಇಂಪಾರ್ಟೆಂಟ್. ಆ ಡಿಸಿಪ್ಲಿನ್ ವೆಸ್ಟೀಜ್ ಏನೇನೈತಲ್ಲ ಅದ್ರ ರೂಲ್ಸ್ ಏನದಾವಲ್ಲ ಅದನ್ನ ಫಾಲೋ ಮಾಡ್ರಿ. ಸಿಸ್ಟಮ್ಗೆ ಆಡ್ ಆಗ್ರಿ. ಸಿಸ್ಟಮ್ ಓನ್ಲಿ. ವೆಸ್ಟೀಜ್ ಸಿಸ್ಟಮ್ಗೆ ಆಡ್ ಮಾಡ್ರಿ. ಯಾವ ಮೋಟಿವೇಶನ್ ಬೇಡ, ಏನು ಬೇಡ ನಿಮಗೆ. 100% ನಾವೆಲ್ಲರೂ ಸಕ್ಸಸ್ ಆಗ್ತದೆ. ಮೋಟಿವೇಶನ್ ಒಂದ್ ಸ್ವಲ್ಪ ಇರ್ತೈತಿ, ಅದೇನ್ ನಿಮಗೆ ಪೂರ್ತಿ ಇದಲ್ಲ. 100% ನಾವು ಸಕ್ಸಸ್ ಆಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಡಿಸಿಪ್ಲಿನ್, ವೆಸ್ಟೀಜ್ ರೂಲ್ಸ್ ನ ಫಾಲೋ ಮಾಡ್ಬೇಕು. ಅದನ್ನ ಬಿಟ್ರೆ ಏನಿಲ್ಲ. ವೆಸ್ಟೀಜ್ ರೂಲ್ಸ್ ಇಸ್ ಇಂಪಾರ್ಟೆಂಟ್. ಗೌತಮ್ ಬಾಲಿ ಅವ್ರು ಅದನ್ನ ಡಿಸೈನ್ ಹೆಂಗ್ ಮಾಡ್ಯಾರ್ರಿ, ಎಂತ ವ್ಯಕ್ತಿನೂ ಸಕ್ಸಸ್ ಆಗ ಒಂದು ಡಿಸೈನ್ ಮಾಡ್ಯಾರ. ಓನ್ಲಿ ಡಿಸಿಪ್ಲಿನ್ ಬರ್ರಿ ಅಷ್ಟ. ತೆಲಿಕೇಶನ್ ಹೋಗ್ಬೇಡ್ರಿ. ಒಳ್ಳೆ ಡ್ರೆಸ್ ಮೇಂಟೈನ್ ಮಾಡ್ರಿ, ಬೂಟು ಸ್ವಲ್ಪ ಚೆನ್ನಾಗ್ ಮಾತಾಡ್ರಿ, ಕ್ಲೀನ್ ಆಗಿ ಮಕಾಯಿಕ ಕ್ರೀಮ್ಸ್ ಅದಾವ ನಮ್ಮ ಯೂಸ್ ಮಾಡ್ರಿ, ಒಳ್ಳೊಳ್ಳೆ ಲೇಡೀಸ್ ಸಾರಿ ಅದಾವು ಯೂಸ್ ಮಾಡ್ರಿ. ಡಿಸಿಪ್ಲಿನ್ ಎಲ್ಲದೂ ಡಿಸಿಪ್ಲಿನ್ ಬಂತು. ಎಷ್ಟು ಸಿಸ್ಟಮ್ ಫಾಲೋ ಮಾಡೋದು ಎಲ್ಲದು ಅವು ಬಹಳ ಇದೈತಿ, ಈಸಿ ಐತಿ ವೆಸ್ಟೀಜ್ ಮಾಡೋದು. ಸಿಸ್ಟಮ್ಗೆ ಆಡಮ. ವೆಸ್ಟೀಜ್ ಸಿಸ್ಟಮ್ ಅದಾವಲ್ಲ, 7 ಮಿಸ್ಟೇಕ್ಸ್ 7 ಸ್ಟೆಪ್ಸ್, ಆಮೇಲೆ ಎಲ್ಲ ವೆಸ್ಟೀಜ್ನಾಗ ಏನೈತಲ್ಲ ಅಲ್ಲಿ ಅವ್ರು ಏನ್ ಸಣ್ಣ ಪುಟ್ಟ ಮಾಡಿಲ್ಲ. ಅವ್ನು ಸುಮ್ನೆ ಮಾಡಿಲ್ಲ. ಅದನ್ನ ನಾವು ಫಾಲೋ ಅಪ್ ಮಾಡೋಣ. 100% ಸಕ್ಸಸ್ ಆಗ್ಬೇಕಂದ್ರ ಮೋಟಿವೇಶನ್ ಆಗಂತ ಅವಶ್ಯಕತೆ ಇಲ್ಲ. ವೆಸ್ಟೀಜ್ನಾಗ ಬೇರೆ ಕಂಪ್ನಿ ಸಿಕ್ಕಾಪಟ್ಟೆ ಮೋಟಿವೇಶನ್ ಮಾಡೋ ತೆಲಿಕೇಶನ್ ಹೋಗ್ಬೇಡ್ರಿ. ಮೋಟಿವೇಶನ್ ಈಸ್ ಅಲ್ಲದು. ಸಕ್ಸಸ್ ಆಗ್ಲಿಕ್ಕೆ ಓನ್ಲಿ ಡಿಸಿಪ್ಲಿನ್ ಅಷ್ಟೇ. ವೆಸ್ಟೀಜ್ ರೂಲ್ಸ್ ಗಳನ್ನ ಫಾಲೋ ಅಪ್ ಮಾಡ್ರಿ. ರೂಲ್ಸ್, ಓನ್ಲಿ ರೂಲ್ಸ್.
ನಾವ್ ರೂಲ್ಸ್ ಚೇಂಜ್ ಮಾಡೋದ್ ಬ್ರೇಕ್ ಮಾಡೋದ್ ಬೇಡ, ರೂಲ್ಸ್ ನೇ ಫಾಲೋ ಮಾಡೋದು. 100% ನಾವು ಸಕ್ಸಸ್ ಆಗ್ಬೇಕಂದ್ರೆ ಮಾಡ್ಲೇಬೇಕು. ಸಕ್ಸಸ್ ಇಸ್ ನಾಟ್ ಆಲ್ವೇಸ್ ವಿತ್ ಯು. ಸಿ ನೋಡ್ರಿ, ಇದು ವೆಸ್ಟೀಜ್, ಇದು ಅದರ್ ಕಂಪನಿ. ಅದರ್ ಕಂಪನಿ ಮೇಲ್ಗಡೆ ಅಷ್ಟೇ ತೋರಿಸ್ತದ ನಿಮಗೆ, ಒಳಗಡೆ ಏನಿರಲ್ಲ. ವೆಸ್ಟೀಜ್ ಹೆಂಗೈತಿ ಅಂದ್ರ ಒಳಗಡೆ ಬೆಂಕಿ ಹೆಂಗೈತಿ ನೋಡ್ರಿ, ಅದು ಗೆಜ್ರಿ ಒಳಗಡೆ ದೊಡ್ಡದೈತಿ, ಮೇಲ್ಗಡೆ ಸಣ್ಣದೈತಿ. ಜನರಿಗೆ ಕಾಣ್ತಾ ಇಲ್ಲದು, ಇದು ಕಾಣ್ತಾ ಐತಿ. ಬಂದಂತ ಕಂಪನಿ ಬಾಳ ಬೇರೆ 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 ಬಂದವು, ಅವು ಕಾಣ್ತಾವು, ಇದು ಕಾಣಲ್ಲ. ಇದನ್ನ ಜನರಿಗೆ ತಿಳಿಸೋದ ನಮ್ ಕೆಲ್ಸ. ನೀವ್ ವೆಸ್ಟೀಜ್ ಏನು ಕಡಿಯಂತ ಅವಶ್ಯಕತೆ ಇಲ್ಲ, ಹೋಗಿ ಗುಡ್ಡ ತಿರ್ಬೇಕ ಅವಶ್ಯಕತೆ ಇಲ್ಲ. ವೆಸ್ಟೀಜ್ ಹೆಂಗಂತ ಜನರಿಗೆ ತಿಳಿಸ್ಬೇಕು. ಅದು ಒಂದ್ ನಾನು ಇನ್ನೊಂದ್ ಹೇಳದ್ ಮತ್ ನಿನ್ನೆ ನಾನು ಒಬ್ಬ ವ್ಯಕ್ತಿಗೆ ಪ್ರೆಸೆಂಟೇಶನ್ ಕೊಟ್ಟೆ. ಅದಾದ್ಮೇಲೆ ಆ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಹರಿಹರದಾಗ ಒಬ್ಬರಿಗೆ ಕೊಟ್ಟೆ. ಆ ವ್ಯಕ್ತಿಗೆ ಕೋಟಿ ಗಂಟ್ಲೆ ದುಡ್ದಾನ ಸರ್. ದುಡ್ಡು ಜನರಿಗೆ ಎಲ್ಲರಿಗೂ ಇಷ್ಟ. ಕೋಟಿ ಗಂಟ್ಲೆ ದುಡಿತಾನ ಆ ವ್ಯಕ್ತಿ. ಮೊಬೈಲ್ ಶಾಪ್ ಐತ ಒಂದು. ಆ ಕೋಟಿದ್ರು ಅವ್ನಿಗೆ ಎಷ್ಟ ಆಸೆ ದುಡ್ಡಿನ ಮೇಲೆ. ಮನುಷ್ಯನಿಗೆ ದುಡ್ಡಿನ ಮೇಲೆ ಎಷ್ಟ ಆಸೆ ಅಂದ್ರ ಪ್ಯಾಸಿವ್ ಇನ್ಕಮ್ ಇಷ್ಟ ಪಡ್ತಾರ್ರಿ. ಅವ್ನ ಆಕ್ಟಿವ್ ಇನ್ಕಮ್ ಬೆಳಗ್ಗೆ ಈತನಂತ ರಾತ್ರಿ 12 ಗಂಟೆ ಬಂದು ಮೊಬೈಲ್ ಶಾಪ್ ಬಂದ್ ಮಾಡಂಗಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ನೋಡ್ರಿ. ಅವಾಗ ನಾನೇನ್ ಮಾಡಿದೆ, ಅವ್ನಿಗೆ ದುಡ್ಡು ಐತಿ ಅಂತ ನನಗೆ ಗೊತ್ತು. ಅವ್ರ ಅಪ್ಪಾಜಿ ಮೆಡಿಸಿನ್ ಕೊಡ್ಸ್ಯಾರ ಮೊನ್ನೆ. ಆಕ್ಚುಲಿ ಓದ್ತು ಏನೋ ಒಂದ್ ಎದಕ್ಕ ಓದಾದ್ಮೇಲೆ ಮಾತಾಡಿದೆ. ಸರ್ ನಮ್ಮದ್ರಲ್ಲಿ ಪ್ಯಾಸಿವ್ ಇನ್ಕಮ್ ಐತಿ. ಬರೇ ಪ್ಯಾಸಿವ್ ಇನ್ಕಮ್ ಅರ್ಥ ಆಗ್ಲಿಲ್ಲ ಅವ್ರಿಗೆ. ಆಕ್ಚುಲಿ ಅದ್ನ ಹೇಳೇನ್ ಮೊನ್ನೆ ಪ್ರೆಸೆಂಟೇಶನ್ ಕೊಟ್ಟಾನೆ. ಅದಾದ್ಮೇಲೆ ಅವನಿಗೆ ಕ್ಲಿಯರೆನ್ಸ್ ಮಾಡಿದೆ. ಸರ್ ಈಗ ಶಾಪ್ ತೆಗೆದ್ರೆ ನಿಮ್ಗೆ ಇನ್ಕಮ್ ಬರ್ತೈತಿ, ಶಾಪ್ ತೆಗಿಲಿಲ್ಲಂಗ ಇನ್ಕಮ್ ಬರೋದು ಹೆಂಗ್ ಮಾಡೋದು ನಾವು? ಇಲ್ಲ ಸರ್, ಪ್ರಪಂಚದಾಗ ಎಲ್ಲಿ ಇಲ್ಲ, ವೆಸ್ಟೀಜ್ನಾಗ ಐತಿ ಅಂತ ತೋರ್ಸ್ಕೊಟ್ ನಾನು. ಶಾಪ್ ತೆಗಿಲಿಲ್ಲಂಗ ನಿನಗೆ ಇನ್ಕಮ್ ಬರ್ಬೇಕು, ಕುತ್ಕೊಂಡ್ರದ್ದು ಇನ್ಕಮ್ ಬರ್ಬೇಕಂದ್ರ 1 ವರ್ಷ 2 ವರ್ಷ ಕಷ್ಟ ಪಡ್ಬೇಕು. ಭಾರಿ ಹೇಳಿದ ಅವ್ನು, ಹಾರ್ಡ್ ವರ್ಕ್. ಮಾರ್ವಾಡಿಸ್ ಬಗ್ಗೆ ಸ್ವಲ್ಪ ಹೇಳಿದ, ಇದ್ರ ಬೇಜಾರ ಮಾಡಿ ಮಾರ್ವಾಡಿಸ್ ಭಾರಿ ಡಿಸಿಪ್ಲಿನ್, ಭಾರಿ ರೂಲ್ಸ್ ಅವ್ರದ್ದು ಮಾರ್ವಾಡಿಸ್. ಅವ್ನು ಏನಂದ್ರ ಅದ್ ನಾನು ಹೇಳ್ತೇನೆ ನೋಡು, ಅವ್ರು ಹೆಂಗ್ ಮಾಡ್ತಾರ ಮಾರ್ವಾಡಿಸ್ ಅಂದ್ರ, ಬೆಳಿಗ್ಗೆ 9 ಗಂಟೆಗೆ ಬಾಗ್ಲು ತೆಗಿಬೇಕು ಅಂದ್ರೆ ಟೈಮ್ ಸೆನ್ಸ್ ಹೇಳ್ತಾನೆ. ಅವ್ರ ಸಕ್ಸಸ್ ಹೆಂಗ್ ಆಗ್ತಾರ, ಕೋಟ್ಯಾಧಿಪತಿ ಹೆಂಗ್ ಆಗ್ತಾರ ಅಂತ ನೀನ್ ತಿಳಿಸ್ಕೊಡ್ತಾನೆ. ನಿಮಿಷ, ಕೋಟ್ಯಾಧಿಪತಿ ಹೆಂಗ್ ಆಗ್ತಾರ ನನ್ಗೆ ಹೇಳ್ಕೊಡ್ತಾನೆ ನಾನು. 9 ಗಂಟೆಗೆ ಬಾಗ್ಲು ತೆಗಿಬೇಕು ಬೆಳಿಗ್ಗೆ ಅಂದ್ರ 8:50 ಬಾಗ್ಲು ತೆಗಿತಾರ. ಯಾಕಂತ ಕೇಳಿ, ಡಿಸಿಪ್ಲಿನ್ ಅವ್ರು. 8:50 ಬಾಗ್ಲು ತೆಗಿತಾರೆ. ಯಾಕಂತ ಕೇಳ್ರಿ, ಬೇರೆ ಅವ್ರ ಮಾರೋಡಿ ಸಿಕ್ಕಾಬಟ್ಟೆ ಬೇರೆ 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 ಅಂಗಡಿ ಇರ್ತಾವ, ಅಲ್ಲಿ ಹೋಗ ಗಿರಾಕಿ ನನಗೆ ಬರ್ಲಿ ಅಂತ ಒಂದು. 9 ಗಂಟೆಗೆ ರಾತ್ರಿ ಬಾಗ್ಲು ಹಾಕ್ಬೇಕಂತ ಇದ್ರ 20 ನಿಮಿಷ ಲೇಟ್ ಆಗ್ತಾರ. ಯಾಕಂದ್ರೆ ಯಾವ್ದೋ ಒಂದ್ ಗಿರಾಕಿ ಬರ್ತದನ ಅಂತ. ಸರ್ ಅವರು ರಾಜಸ್ಥಾನದಿಂದ ಬಂದು ನಮ್ಮ ಕರ್ನಾಟಕದೊಳಗ ಇಲ್ಲಿ ಲೋಕಲ್ ಒಳಗ ಹರಿಹರ, ದಾವಣಗೆರೆ, ರಾಣೆಬೆನ್ನೂರು, ಬಿಜಾಪುರ, ಇಲ್ಲಿ ಲೋಕಲ್ ಕೊಪ್ಪಳ, ಸಿಂಧನೂರು, ಇಲ್ಲ ಬಂದು ಕೋಟಿ 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 ಮಾಡ್ಯಾರ. ಬಹಳ ದಿನ ಆಗಿಲ್ ಬಂದು, 5 ವರ್ಷ 10 ವರ್ಷ 15 ವರ್ಷ 20 ವರ್ಷ ಅಷ್ಟೇ. ಹುಟ್ಟಿದ್ರಿಂದ ನಾವು ಇಲ್ಲೇ ಬಿದ್ದು ಸಾಯಕತ್ತೇವಿ, ಏನು ಕೇಳಕ್ ಆಗತ್ತಿಲ್ಲ. ಕೋಟಿ ಗಂಟ್ಲೆ ಹೆಂಗ್ ಮಾಡಿದ್ರು? ಡಿಸಿಪ್ಲಿನ್. ಆಕ್ಚುಲಿ ಡಿಸಿಪ್ಲಿನ್ ಇದು ಇಂಪಾರ್ಟೆಂಟ್. ಹೆಂಗ್ ಮಾಡಕತ್ತಾರ ಕೋಟಿ ಗಂಟ್ಲೆ? ಡಿಸಿಪ್ಲಿನ್, ಓನ್ಲಿ ಡಿಸಿಪ್ಲಿನ್. ಅವ್ರ ರೂಲ್ಸು. ಸರ್ ರಾಜಸ್ಥಾನಕ್ ಹೋಗ್ಬೇಕು ಅಂದ್ರ ಅವ್ರು ಏನ್ ಮಾಡ್ತಾರಂದ್ರ 1 ತಿಂಗಳು ಅಥವಾ 2 ತಿಂಗಳು ಮುಂಚೆ ಪ್ಲಾನ್ ಹಾಕಿರ್ತಾರ. 100% 1 ತಿಂಗಳು 2 ತಿಂಗಳು ಮುಂಚೆ ಪ್ಲಾನ್ ಹಾಕಿರ್ತಾರ ಅವರು. ಈ ಟೈಮಿಗೆ ಈ ಡೇಟ್ಗೆ ನಾನು ಮುಂದಿನ ತಿಂಗಳು ಇಂಥದ್ದು ನಮ್ಮ ರಾಜಸ್ಥಾನಕ್ಕೆ ಹೋಗ್ಬೇಕು ಅಂತ. ನಾವು ನಾಳೆ ಫೀಲ್ಡ್ಗೆ ಹೋಗ್ಬೇಕು ಅನ್ನೋದು ನೆನ್ಪು ಮಾಡಿರಲ್ಲ, ಫೀಲ್ಡ್ ಇದನ್ನ ಮಾಡಿರಲ್ಲ. ನಾಳೆ ನಾವು ಫೀಲ್ಡ್ಗೆ ಹೋಗ್ಬೇಕು, ಎಲ್ಲೆಲ್ಲಿ ಹೋಗ್ಬೇಕು ಅಂತ ಮಾಡೋದ್ ಕಷ್ಟ ಐತ್ ಕೆಲವೊಬ್ರು. ಇದ್ದಕ್ಕಿದ್ದಂಗ ಹಂಗ ಅರ್ಜೆಂಟ್ ಸರ್ ಅರ್ಜೆಂಟ್ ಮೀಟಿಂಗ್ ಸೇರ್ಸಿನಿ ಬಂದ್ಬಿಡ್ರಿ. ಈಗ ಹಂಗ ಈ ಸ್ಪಾಟ್ಗೆ ಅವನ ಪ್ಲೇನ್ ಎಲ್ಲಿ ಹೋಗಿರ್ತಾನೋ, ಯಾರಿಗ್ ಟೈಮ್ ಕೊಟ್ಟಿರ್ತಾನೋ, ಏನ್ ಮಾಡಿರ್ತಾನೋ, ಹೆಂಗ ಏನು ಎಂತ ಗೊತ್ತಿಲ್ಲ. ಇಲ್ಲ ಸರ್ ನಾನ್ ಬಿಸಿ ಅದಾನೆ ಅಂತ ನಿಮ್ಮ ಪ್ಲೇನ್ ಅದಿಗೆ ಆಗ ಬೆಂಕಿ ಅಡಿಯಲ್ಲಿ ಬೆಂಕಿ ಅತ್ತೆ ಬಿಡೋದು. ಇವನು ನಮ್ಮ ಪ್ಲೇನ್ ನನ್ನ ಕರೆದ್ರು ಬರಲ್ಲ, ಅವನಿಗೆ ಹೋಗಾನಂತ ಇವನು.
ಹಾ ಬೇಡ 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 ನೋಡೋಣಂತ. ಹಾ ಬಿಡು ಹೋಗ್ಲಿ ಅವನು ನೋಡೋಣಂತ. ಮತ್ತೊಂದ್ ತಿಂಗಳ ಕಣ್ಣಿಗೆ ಕಾಣಲ್ಲ ಆ ವ್ಯಕ್ತಿ. ತಪ್ಪು ಅಪ್ಲೈಂದಲ್ಲ, ನಿಂದು ತಪ್ಪು. ಈಗ ಅಣ್ಣಪ್ಪ ಸರ್ಗೆ 8 ಟೀಮ್ ಅದಾವು. ಆ ವ್ಯಕ್ತಿ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರ ಪಾಪ. ಟೈಮ್ ನಂದೇನ್ ಇರಲ್ಲ ಕೊಟ್ಟಿರ್ತಾರ. ಆ ವ್ಯಕ್ತಿಗೆ ಈಗ ಫೋನ್ ಮಾಡಿ ಅವ್ರ ಬಿಜಾಪುರ ಕೊಂಟಾರ, ಅರ್ಜೆಂಟ್ ನೀನ್ ನನಗೆ ಇಲ್ಲಿ ಬರ್ಬೇಕ್ ಸರ್ ದಾವಣಗೆರೆಗೆ ಅಂತ ಕರೆದ್ರ ಹೆಂಗಾಕತಿ? ಅರ್ಥ ಆಗ್ತಾ ಇಲ್ಲ. ಅದಕ್ಕ ನಾನು ಹೇಳ್ತೇನೆ ಅಂದ್ರೆ 1 ದಿನ 2 ದಿನ ಮುಂಚೆ ನೀವು ತಿಂಗಳ ಗಂಟ್ಲೆ ಮಾರ್ವಾಡಿದಂಗ್ ಮಾಡೋದ್ ಬೇಡ. ಅವ್ರು ಕೋಟಿ ಗಂಟ್ಲೆ ದುಡಿತಾರ ಅವ್ರು. ಯಾಕಂದ್ರೆ ಅವ್ರು ಕರೆಕ್ಟ್ ಆಗಿ ಕಂಡೀಷನ್, ಟೈಮಿಂಗ್ಸ್ ಮೇಂಟೆನ್ಸ್ ಅವೆಲ್ಲ. ಸಕ್ಸಸ್ ಆದ ವ್ಯಕ್ತಿಗಳಿಗೆ ಸಕ್ಸಸ್ ಆಗದ ನಿಮ್ಗೂ ಅರ್ಥ ಆಗ್ತತಿ. ನಿಮ್ ಡೈನೂರ್ ಯಾವ ಬೆಂಕಿ ಹಚ್ಚಿ ಕರಿತಾರಲ್ಲ ಅವಾಗ ಗೊತ್ತಾಗತ್ ನಿಮ್ಗೂ. ಈಗ ಸದ್ಯಕ್ಕೆ ಹೊಸದಿರಲ್ಲ, ಅರ್ಥ ಆಗ್ತಾ ಇಲ್ಲ. 1 ದಿನ 2 ದಿನ ಮುಂಚೆ ಪ್ಲಾನ್ ಮಾಡಿ. ಇದ್ದಕ್ಕಿದ್ದಂಗ ದಿಢೀರ್ ನಿರ್ಧಾರ ಸ್ವಲ್ಪ ಕಷ್ಟ ಅನ್ಸ್ತತಿ. ಪ್ಲಾನ್ ಮಾಡ್ರಿ, ನಾಳೆ ಎಲ್ಲಿ ಹೋಗೋದು, ಅವ್ ವ್ಯಕ್ತಿಗೆ ನೀವು ಫೋನ್ ಮಾಡ್ರಿ. ಫೋನ್ ಮಾಡ್ಬಿಟ್ಟು ನಾಳೆ ಏನೇನ್ ಮಾಡದಪ್ಪ, ಎಂತ ಮಾಡದಪ್ಪ, ಹೆಂಗ್ ಮಾಡದಪ್ಪ, ಅಥವಾ ಸರ್ ಅಪಾಯಿಂಟ್ಮೆಂಟ್ ನನಗೆ ಹಾಕತ್ತೆ ನಾನ ಮಾಡ್ಕೊಡ್ತಾನೆ ಅಂತ ನೀವು ಎಲ್ಲ ಪ್ರತಿಯೊಬ್ರು ಅದಿರಲ್ಲ, ನೀವು ಎಲ್ಲ ಟೈಮಿಂಗ್ಸ್ ತಗೊಳ್ರಿ. ನಾಳೆ ಮಾಡೋದನ್ನ ಇವತ್ತು ನಾವು ರೆಡಿ ಮಾಡ್ಕೋಬೇಕು. ನಾಳೆ ನಾವು ಏನ್ಗೆ ಕೆಲಸ ಮಾಡ್ತಾವಂದ್ರ ಇವತ್ತು ಕ್ಲಿಯರ್ ಅದನ್ನ ಒಂದು ಇದನ್ನ ಬರ್ಕೊಂಡ್ ಇಟ್ಕೋಬೇಕು. ಇಂತಿಂತಾಕ್ ಹೋಗೋದು. ಹಂಗಾದ್ರೆ ಮಾತ್ರ ನಾವ್ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರ ಕಷ್ಟ ಆಗ್ತದೆ. ದಿಢೀರ್ ಸಿಕ್ಕಂಗ ಓದೋದಂಗ ಯಾರ್ಯಾರು ಸಿಗ್ತಾರ, ಎಲ್ಲೆಲ್ಲಿ ಸಿಗ್ತಾರ, ಸಿಗ್ಲಿ ಸಿಗ್ಲಿ. ಅಲ್ರಿ ನಿನ್ ಕಾಯ್ಕಂತ ಅವ್ರು ಎಲ್ಲಿರ್ತಾರ್ರಿ? ಅವ್ರು ಬೇರೆ ಬೇರೆ ಕೆಲ್ಸಕ್ಕೆ ಹೋಗಿರ್ತಾರ. ಕ್ಲಿಯರ್ ಮಾಡ್ಕೊಳ್ರಿ. ವೆಸ್ಟೀಜ್ ಹಿಂಗ ಐತಿ, ಇದನ್ನ ತಿಳ್ಸೋದ ನಮ್ ಕೆಲ್ಸ. ಇದನ್ನ ಜನರಿಗೆ ನಾವು ತಿಳ್ಸೋಣ. ಒಳಗಡೆ ದೊಡ್ಡ ಪ್ರಪಂಚ ಐತಿ, ಆ ಪ್ರಪಂಚನ ನಾವು ಇದನ್ ಮಾಡ್ಬೋದು. ಏನ್ ತಿಲಿಕ್ಷೆ ಬಿಡ್ರಿ. ಇದು ನೋಡ್ರಿ, ಇದು ಕ್ಲಿಯರೆನ್ಸ್ ಬಹಳ ಇಂಪಾರ್ಟೆಂಟ್ ಐತಿ. 1 ಲಕ್ಷ ಯಾರ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಕ್ಲಿಯರ್ ತಿಳ್ಕೊಳ್ರಿ. ನೀವೇನಾದ್ರೂ 500 ರೂಪಾಯಿ ಪ್ರಾಡಕ್ಟ್ 200 ರೂಪಾಯಿ ಸೇಲ್ ಮಾಡಿದ್ರೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಬಹುದು. ಕಷ್ಟ ಅಂತ ಬ್ರೋ, ಕಷ್ಟ ಇಲ್ಲದೆ 1 ಲಕ್ಷ ರೂಪಾಯಿ ಬರಲ್ಲ. 15,000 ಸಂಬಳಕ್ಕೆ ಬೆಳಗಿಂದ ಸಾಯಂಕಾಲದವರೆಗೂ ಕಷ್ಟ ಬೀಳ್ತಿದೀಯಾ? 1 ಲಕ್ಷ ದುಡಿಯೋಕೆ ಇನ್ನು ಎಷ್ಟು ಕಷ್ಟ ಬೀಳ್ಬೇಕು? ಕಷ್ಟ ಇದೆ ಅಂದ್ರೆ ಆಗಲ್ಲ. 1 ಲಕ್ಷ ರೂಪಾಯಿ ದುಡಿಬೇಕು ಅಂದ್ರ ಕಷ್ಟ ಪಡ್ಬೇಕು. 1 ಲಕ್ಷ 2 ಲಕ್ಷ ಮಾಡೋಕೆ ಈಜಿ ಆಗ್ತದೆ ಅಂದ್ರ ಅರ್ಥ ಮಾಡ್ಕೊಳ್ರಿ. ಇದ್ರದ್ದು ಉದಾಹರಣೆ, ನಾವು ಏನ್ ಮಾಡಕತ್ತೇವೆ ಕೆಲ್ಸನ ಅಂದ್ರ, ನಮ್ದು ಕೆಪಾಸಿಟಿ 10,000 15,000 ಮೈಂಡ್ ಸೆಟ್. ನಾವು ಲಕ್ಷ ಗಂಟ್ಲೆ ಅಂದ್ರೆ ಅರ್ಥ ಆಗಲ್ಲ. ಆ ಲಕ್ಷ ನಾವು ದುಡಿಯಕ್ಕ ಪ್ಲಾನ್ ಮಾಡ್ಬೇಕು. ಕಷ್ಟಪಡು 1 ಲಕ್ಷ 2 ಲಕ್ಷ ಮಾಡೋಕೆ ಈಸಿ ಆಗ್ತದೆ ಅಂದ್ರೆ 1 ಲಕ್ಷದಿಂದ 2 ಲಕ್ಷ ಮಾಡೋದು ಈಸಿ ಆಕತಿ. ಆ 1 ಲಕ್ಷಕ್ಕರ ಮುಟ್ರಿ. 1 ಲಕ್ಷ 2 ಲಕ್ಷ ಮಾಡೋದು 100% ನೀವ್ ಏನು ಹೇಳೋದು ಬೇಡ, ತನ್ನಿಂತಾನೆ ಆಕತ್ತದ. ಈಗ 1 ಲಕ್ಷ ದುಡಿಬೇಕಾದ್ರ ಮಿನಿಮಮ್ ಕೌಂಟ್ ಡೈರೆಕ್ಟರ್ ಆಗ್ಬೇಕು. ಮಿನಿಮಮ್ 60 ಜನ ಒಂದ್ ಟೀಮ್ನಾಗಿದ್ರು 6 6 36 ಒಂದ್ 360 400 500 ಜನ ಹಿಡ್ಕನ. 500 ಜನ 1000 ಜನ ಆಗಾಕ್ ಬಹಳ ದಿನ ಬೇಡ, ಒಂದೇ ದಿನ ಸಾಕು. 500 ಜನ ಮಟ್ಟ ಏನೈತಲ್ಲ ಕಷ್ಟ. 1000 ಜನ 2000 ಜನ ಆಗದ್ ಬೇಡಲ್ಲ, ಒನ್ ಡೇ ಸಿಂಗಲ್ ಡೇ ಆಗ್ಬೋದು. ಅದ ನೋಡ್ರಿ ಹೇಳ್ಯಾರ, ಕಷ್ಟಪಟ್ಟು 1 ಲಕ್ಷ ಮಾಡ್ಬೋದು. 1 ಲಕ್ಷದಿಂದ 2 ಲಕ್ಷ ಮಾಡಕ್ಕೆ ಈಜಿ. 2 ಲಕ್ಷದಿಂದ 3 ಲಕ್ಷದಿಂದ 10 ಲಕ್ಷ 20 ಲಕ್ಷದಿಂದ 30 ಲಕ್ಷ 2 ಕೋಟಿ 100 ಕೋಟಿ ಮಾಡೋದು ಈಜಿ. ಅವಾಗ ಹೇಳ್ರಿ, ನಾವ್ ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಜನ ನಾವ್ ಏನ್ ವಿಚಾರ ಮಾಡ್ತೇವಂದ್ರ, ಫೀಲ್ಡಿಗೆ ಹೋದ್ರ ಹಂಗ, ಫೀಲ್ಡಿಗೆ ಹೋದ್ರ ಹಿಂಗ, ಹೋಮ್ ಮೀಟಿಂಗ್ ಮಾಡೋದಕ್ ಆಕತ್ತ ನಮ್ ಕೈಲಿ, ಹಂಗ ಹಿಂಗ ಅಂತ ವಿಚಾರ ಮಾಡ್ತೇವೆ. 1 ಲಕ್ಷ ದುಡಿರಿ. ಏನಾರ ಕಷ್ಟಪಟ್ಟು ಇವತ್ತಿಂದ ಪ್ಲಾನ್ ಮಾಡ್ರಿ. 1 ಲಕ್ಷ ದುಡಿರಿ. 2 ಲಕ್ಷ ಆಗೋದು ನೀವ್ ಏನ್ ತಲಿ ಕೆಡಿಸ್ಕೋಬೇಡ್ರಿ, ತನ್ನಿಂತಾನೆ ಆಗತ್ತೆ. ಬಹಳ ಈಜಿ ಇತ್ತು. ಜಸ್ಟ್ 1 ಲಕ್ಷಕ್ಕೆ ಪ್ಲಾನ್ ಮಾಡ್ರಿ. ದೊಡ್ಡ ಕಷ್ಟ ಅನಿಸ್ತದೆ ನಿಮ್ಗೆ, ಏನ್ ದೊಡ್ಡದಲ್ಲ. ಆಮೇಲೆ ನೀನ್ ನೋಡ್ರಿ, 1 ರಿಂದ 2 3 10 20 ಒಂದು ಕೋಟಿ 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 ಆಗೋದು ಈಸಿ ಆಗ್ತತಿ. ಅರ್ಥ ಮಾಡ್ಕೊಳ್ರಿ.
500 ಜನ ಒಂದು ಟೀಮ್ನಾಗ 60 ಜನ ತರ್ರಿ. ಕನ್ಸಿಸ್ಟೆನ್ಸಿ ಓನ್ಲಿ. ಅವ್ರಿಗೆ ಒಂದು ಪ್ರೋಗ್ರಾಮಿಗೆ ಪ್ರೆಸೆಂಟೇಶನ್ ಕ್ಲಿಯರ್ ಆಗಿ ಕೊಡಿಸ್ರಿ. ಒಬ್ಬ ವ್ಯಕ್ತಿ ಕೊಟ್ಟಾಗ, ನಿಮ್ಮ ಅಪ್ಲೈನ್ ಕೊಟ್ಟಾಗ ಕೊಡಿಸಿದಾಗ ಜಸ್ಟ್ ಅದು ಡಬಲ್ ಆಗೋದು ಬಹಳ ಈಸಿ ಆಗ್ತತಿ. ಮಿನಿಮಮ್ ನಾನು ಹೇಳ್ತಾನೆ 60 ಜನ ಕರೆಕ್ಟ್ ಆಗಿ ಅವ್ರ ವ್ಯಕ್ತಿನ ನಿಮ್ ಕರೆಕ್ಟ್ ಆಗಿ ಇದ್ ಮಾಡಿ ಒಬ್ಬರಿಂದ ಹೊಸೊಬ್ರಿಗೆ ಹೇಳ್ತಾನೆ. ಒಬ್ರನ್ನ ಕ್ಲೀನ್ ಆಗಿ ಅವ್ರಿಗೆ ಪ್ರೆಸೆಂಟೇಶನ್ ಕೊಟ್ಟು ಅವನಿಗೆ ಅರ್ಥ ಮಾಡಿಸ್ರಿ, ಮೈಂಡ್ ನಾಗ ಇದ್ ಮಾಡಿಸ್ರಿ. ಡೈಲಿ ಜೂಮ್ ಮೀಟಿಂಗ್ ಅಟೆಂಡ್ ಆಗ್ಸ್ರಿ. ಅವ್ನ ಮೈಂಡಿಗೆ ನೀವು ಹೇಳೋದ್ ಬೇಡ. ಎಷ್ಟೋ ಜನ ರೀ ಅಪ್ಲೈನ್ ಇಲ್ಲಿ ಜೂಮ್ ಮೀಟಿಂಗ್ ನಾಗ ಅಪ್ಲೈನ್ಗಳು ಇಲ್ಲ. ಎಷ್ಟೋ ಜನಕ್ಕ ಈ ಜೂಮ್ ಮೀಟಿಂಗ್ ದನ ಅವ್ರ ಜೀವನ ನಡೆಯಕತೈತಿ. ವೆಸ್ಟೀಸ್ ಜೂಮ್ ಮೀಟಿಂಗ್ ದನ ನಡೆಯಕತೈತಿ ಅವ್ರ ಜೀವನ. ಅರ್ಥ ಆಗ್ತಾ ಇಲ್ಲ ಅಷ್ಟ ನಿಮಗೆ. ಒಬ್ಬರಿಂದ ಇಬ್ರು ಆಗ್ತಾರ, ಇಬ್ರಿಂದ 4 ಜನ. ಅವ್ರನ್ನ ಫಾಲೋ ಅಪ್ ಮಾಡೋದು ನೀವು ಎಲ್ಲಿವರೆಗೂ ಫಾಲೋ ಅಪ್ ಮಾಡ್ಬೇಕು ಅಂದ್ರ, ನಿಮ್ಮ ಕೆಳಗಡೆ ಒಬ್ಬ ವ್ಯಕ್ತಿ ದಯವಿಟ್ಟು ಬಂದಂತ ವ್ಯಕ್ತಿಗೆ ಕ್ಲಿಯರೆನ್ಸ್ ಕೊಟ್ರಿ. ಕ್ಲಿಯರೆನ್ಸ್ ಆ ವ್ಯಕ್ತಿಗೆ ಏನೇನ್ ಮಾಡ್ಬೇಕು, STG ಬಂದಿ ಏನ್ ಮಾಡ್ಬೇಕು, ಪ್ರೋಗ್ರಾಮಿಗ್ ಕುಂದ್ರಿಸ್ರಿ. ನಿಮ್ಗೆ ಬಂತು ಹೇಳ್ರಿ, ಬರ್ಲಿದ್ರ ಪ್ರೋಗ್ರಾಮಿಗ್ ಕರ್ಕೊಂಬಂದ್ ಕುಂದ್ರಿಸ್ರಿ, ಜೂಮ್ ಮೀಟಿಂಗ್ ಕರ್ಕೊಂಬಂದ್ ಕುಂದ್ರಿಸ್ರಿ. ನಿಮ್ದು ಕರ್ಕೊಂಬಂದ್ ಕುಂದ್ರಸೋದಷ್ಟ ಕೆಲ್ಸ ರೀ. ಹೊಸಬ್ರದು ಬಹಳ ಹೊಸಬ್ರದು ಡೈರೆಕ್ಟ್ಗಳು ಹೋಮ್ ಮೀಟಿಂಗ್ ಮಾಡ್ಲೇಬೇಕು. 100% ನಾವು 500 ರೂಪಾಯಿ ದುಡಿಬೇಕು ಅಂದ್ರ ಕಷ್ಟ ಐತಿ. ಈಜಿ ಮಾಡ್ಕೇನ 100%. ಈಗ ಒಬ್ಬನು 100 PV ತಂದ್ರ 100 PV ಅಷ್ಟ ಬರ್ತದೆ. ನೀವೆಲ್ಲರೂ ಒಂದ್ 10 ಜನ ಇದ್ರಿ ಅಂದ್ರ ನಿಮ್ ಟೀಮ್ನ್ಯಾಗ 10 ಜನ 100 PV ತಂದ್ರ 1000 PV ಆತ. ಬಹಳ ಈಸಿ ಐತಿ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಪೂರ್ತಿ ಅರ್ಥ ಮಾಡ್ಕೊಂಡ್ರ ನಾವ್ ಏನ್ ಬೇಕಾದ್ರೆ ಸಾಧಿಸ್ಬೋದು. 100 ಇಂಪಾರ್ಟೆಂಟ್. ಸಂಬಂಧಗಳ ಬಗ್ಗೆ ಕ್ಲಿಯರೆನ್ಸ್ ತಿಳ್ಕೊಳ್ರಿ. ಸಂಬಂಧ ಇಂಪಾರ್ಟೆಂಟ್. ನಾ ಸಂಬಂಧ ಅಪ್ಲೈನ್ ಕೊಡಾಗಲಿ ಡೌನ್ಲೈನ್ ಕೊಡಾಗಲಿ ಸಂಬಂಧ ಇಂಪಾರ್ಟೆಂಟ್. ಸಂಬಂಧ ಯಾವುದೇ ಇರಲಿ ಎಲ್ಲರಿಗೂ ಪಾಸ್ವರ್ಡ್ ಒಂದೇ. ಏನು ಪಾಸ್ವರ್ಡ್ ಒಂದೇ, ನಂಬಿಕೆ. ಆ ನಂಬಿಕೆ ಆ ವ್ಯಕ್ತಿಗೆ ಬಂದಂತ ವ್ಯಕ್ತಿಗೆ ಬಂದ್ಬಿಡ್ತು ಅಂದ್ರ ನಿನ್ ಯಾವತ್ತೂ ಅವ್ನ್ ಕೈ ಬಿಡಲ್ಲ, ನಿನ್ ಬಿಟ್ಟು ಎಲ್ಲಿ ಹೋಗಲ್ಲ. ಆ ನಂಬಿಕೆ ಹುಟ್ಸೋದ ನಿಮ್ ಕೆಲ್ಸ. ಏನ್ ಮಾಡುದು, ನಂಬಿಕೆ ಹುಟ್ಸೋದ ನಿಮ್ ಕೆಲ್ಸ. ಆ ನಂಬಿಕೆ ವೆಸ್ಟಿಜ್ ಐತಿ. ಆಕ್ಚುಲಿ ವೆಸ್ಟಿಜ್ ನಂಬಿಕೆನ ಸಕ್ಸಸ್ ಆಗ್ತಾರ. ನಾವೆಲ್ಲ ಹೊಸಬರಾಗಿರೋದ್ರಿಂದ ವೆಸ್ಟೀಜ್ ನೋಡಿ ಯಾರು ಬರಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ವೆಸ್ಟೀಜ್ ನೋಡಿ ಯಾರು ಬರಲ್ಲ, ನಿಮ್ಮನ್ನ ನೋಡಿ ಬರ್ತಾರ. ಯಾವುದೇ ಕಂಪ್ನಿ ಆಗ್ಲಿ ಫಸ್ಟ್ ಟೈಮ್ ನೋಡೋದು ನಿಮ್ಮನ್ನ. ಸಿಸ್ಟಮ್ ಕೆಲವೊಬ್ರು ಅವ್ರು ಬಹಳ ಇಂಟೆಲಿಜೆನ್ಸ್ ಸ್ಟಡಿ ಮಾಡಿ ಬರ್ಬೋದು. ಜಾಸ್ತಿ ಜನ ನೀನ್ ಏನ್ ಹೇಳ್ತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಇರ್ತದೆ. ನಿನ್ ಮೇಲೆ ಡಿಪೆಂಡ್. ನಾನ್ ಏನ್ ಹೇಳ್ತಾನೆ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಎಷ್ಟೋ ಜನ ಅದು ವೆಸ್ಟೀಜ್ ಅಂತ ಗೊತ್ತಿಲ್ಲ. ನಾನ್ ನೋಡೇನಲ್ಲ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಕಡೆ ಅಡ್ಡಾಡೇನಿ. ವೆಸ್ಟೀಜ್ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ಕೆಲವೊಬ್ರಿಗೆ. ನಿನ್ನ ಕಾನ್ಫಿಡೆಂಟ್ ಮೇಲೆ ಬರ್ತಾರ. ಇದೇ ನಂಬಿಕೆ. ಅಪ್ಲೈನ್ ನನ್ನ ಅಪ್ಲೈನ್ ನಂಬಿಕೆ. ನಾನ್ ಸಕ್ಸಸ್ ಆಗ್ತೇನೆ. ನಾನ್ ನಂಬಿಕೆ ಇಟ್ರೆ ಸಕ್ಸಸ್ ಆಗ್ತೇನೆ. ನಂಬಿಕೆ ಯಾರ್ಯಾರು ಇಟ್ಟಿಲ್ಲ ಅಲ್ಲೆಲ್ಲೇ ಅದಾರ ನೋಡ್ರಿ. ಅಷ್ಟೇ. ನಿರೀಕ್ಷೆ ಬರ್ತ. ನಾನ್ ಸರ್ ನಂಬೇನಿ, ನಾ ಸಕ್ಸಸ್ ಆಗೇನಿ. ಯಾರ್ಯಾರು ನಂಬಿಲ್ಲಲ್ಲ ಸಕ್ಸಸ್ ಆಗಲ್ಲ, ಆಗಿಲ್ಲ. ನಂಬಿಕೆ ಈಸ್ ಎ ಇಂಪಾರ್ಟೆಂಟ್. ನಾ ಆಗ್ಲೇ ಹೇಳ್ದಂಗೆ ಫಸ್ಟ್ ಹೇಳ್ದಂಗೆ ದೇವ್ರು ಪರೀಕ್ಷೆ ಮಾಡ್ತಾನ ಇವನ್ ಹೆಂಗಂತ. ಅವ್ನಿಗೆ ಏನ್ ಕೊಡ್ಬೇಕಂತ ಅವ್ನಿಗೆ ಗೊತ್ತು. ಮನಿ ಈಗೋ ಲೆಕ್ಕಕ್ಕೆ ಹೋಗ್ಬಿಡ್ತಾವ ನಾವು ಜಾಸ್ತಿ ಜನ. ಸರ್ ಹೇಳೋದು ಕರೆಕ್ಟ್. ಮನಿ ಈಗೋ ಲೆಕ್ಕಕ್ಕೆ ನಾವ್ ಹೋದಾಗ ಏನಾಗ್ತದ, ಆ ಸೊಕ್ಕು ಆ ಇದು ದೇವ್ರು ಏನ್ ಮಾಡ್ತಾರ, ನಿನ್ ಇಷ್ಟ ಜೀವನ, ನಿನ್ನ ಟಾರ್ಗೆಟ್ ಇಲ್ಲಿಗೆ ಗೆರಿ ಕೊರದು ಕೈ ಬಿಟ್ಟು ಬಿಡದ. ಎಲ್ಲರನ್ನು ನಂಬ್ರಿ. ಯಾಕಂದ್ರ ಸುಮ್ನೆ ಯಾರನ್ನು ನಿಮ್ ಜೀವನದಾಗ ದೇವ್ರು ಕಳ್ಸಾರಲ್ಲ. ಅಪ್ಲೈನ್ ಆಗಿರ್ಬೋದು, ಡೌನ್ಲೈನ್ ಆಗಿರ್ಬೋದು. ಸುಮ್ನೆ ಯಾರಿಗೂ ಟಚ್ ಮಾಡಲ್ಲ. ಅವ್ನ್ ಎಲ್ಲೋ ಇರ್ತಾನ, ನೀನ್ ಎಲ್ಲೋ ಇರ್ತಿ. ಅವನ್ ಜೀವನ್ ಬೇರೆ ಇರ್ತೈತಿ. ಅವ್ನ್ ಏನೋ ಒಂದ್ ಕೆಲ್ಸ ಮಾಡ್ಕೊಂಡಿರ್ತಾನ, ನೀನ್ ಏನೋ ಒಂದ್ ಕೆಲ್ಸ ಮಾಡ್ಕೊಂತಿರ್ತಿ. ಇಬ್ಲಾರ್ನು ಟಚ್ ಮಾಡ್ತಾನಲ್ಲ ವೆಸ್ಟೀಜ್ ಕಡೆಯಿಂದ. ವೆಸ್ಟೀಜ್ನಾಗ ಐಡಿ ಯಾರ ಕಡೆಯಿಂದ ಆತೋ ಅವ್ರು ನಿಮ್ಮ ಅಪ್ಲೈನ್. ನಂಬ್ರಿ. ಅವ್ರು ನಂಬಲೇಬೇಕು ನಾವು. ಆ ನಂಬಿಕೆನ ನಾವು ಸಕ್ಸಸ್ ಕಡೆಗೆ ಒಯ್ಯೋದವ್ರು. ಜಾಸ್ತಿ ಜನ ನಂಬೋದಲ್ಲ, ಟೆಲಿಕೇಶನ್ ಅಲ್ಲ, ಒಂಥರ ಈಗೋ ಲೆಕ್ಕಕ್ಕೆ ಬರ್ತಾರ. ಆ ಈಗೋ ಏನಂದ್ರ ಅವ್ರನ್ನ ಚಿಂತತ್, ಏನು ಮಾಡಕ್ಕಾಗಲ್ಲ.
ನಂಬಿಕೆ ಇಂಪಾರ್ಟೆಂಟ್. ವೆಸ್ಟೀಸ್ ಅಂದ್ರೆ ನಂಬಿಕೆ, ನಂಬಿಕೆ ಅಂದ್ರೆ ವೆಸ್ಟೀಸ್ ಅಷ್ಟೇ. ಈ ನಂಬಿಕೆ ಇಟ್ಟಿವಿ ಅಂದ್ರೆ ನಾವ್ ಎಷ್ಟು ಬೇಕಾದ್ರೂ ಕೋಟಿ ದುಡಿಬಹುದು 100%. ಯಾರು ಕೊನೆವರೆಗೆ ನಿಮ್ಮೊಂದಿಗೆ ಇರಬಲ್ಲರೋ ಅವರನ್ನೇ ನಂಬಿ. ಯಾರು ನಿಮ್ ಜೊತೆಗೆ ಇರ್ತಾರ? ವೆಸ್ಟಿ ಅಲ್ರಿ. ಅಣ್ಣ ಇರಲ್ಲ, ತಮ್ಮ ಇರಲ್ಲ, ಅಕ್ಕ ಇರಲ್ಲ, ಯಾರ್ಯಾರು ಇರಲ್ಲ, ಅಣ್ಣ ತಮ್ಮ ಯಾರು ಹೊಂದ್ಕೆನಲ್ಲ. ವೆಸ್ಟೀಜ್ನಾಗ ಹೆಂಗಿರ್ತಾರ್ರಿ? ಅಣ್ಣ ತಮ್ಮನಿಗಿಂತ ಜಾಸ್ತಿ ಇರ್ತಾರ. ಅಪ್ಲೈನ್ಗಳು ನಿಮ್ಮ ಅಪ್ಪ ಅಮ್ಮಕ್ಕಿಂತ ಹೆಚ್ಚಿಗೆ ಕಾಳಜಿ ಮಾಡ್ತಾರ. ಅದು ನಿಮಗ್ ಗೊತ್ತಿಲ್ಲ ಅಲ್ರಿ. ಅಣ್ಣಪ್ಪ ಸರ್ ನನಗೇನ್ ಸಂಬಂಧ? ಏನು ಏನವ್ರು ಯಾರವ್ರು? ಅವ್ರು ನಮ್ಮ ಊರವ್ರ ಆಗಿರ್ಬೋದು. ಅವ್ರ ಪಾಡಿಗೆ ಅವ್ರು ಇರ್ತಾರ, ನಮ್ಮ ಪಾಡಿಗೆ ನಾವ್ ಇರ್ತೇವಿ. ನಮ್ಮನ್ನ ಕೇರ್ ಮಾಡ್ತಾರಲ್ಲ ಅವರು. ನಮ್ಮನ್ನ ಕೇರ್ ಮಾಡ್ತಾರ. ಯಾಕೆ ಮಾಡ್ತಾರ? ಅವರನ್ನ ನಂಬಿ ಕೆಲವರು ಸಮಯದ ಅಪರಿಚಿತರು ಕೂಡ ಹೆಣ ಬರ್ತಿ ಎತ್ತಲು ಸಹಾಯ ಮಾಡುವರು. ಸಂಬಂಧಿಕರು ಯಾರು ಬರಲ್ಲ. ಎಷ್ಟೋ ನಾವು ಜನರಿಗೆ ಇದ್ ಮಾಡ್ಕೊಂತಲ್ಲ ಸಂಬಂಧಿಕರು. ಏನೂ ಸಂಬಂಧ ಇಲ್ಲ ಅವ್ರಿಗೂ ನಮಗೂ. ನಮ್ಮನ್ನ ಎಷ್ಟು ಕೇರ್ ಮಾಡ್ತಾರಲ್ಲ, ನನಗ್ ಒಂದೊಂದ್ಸರಿ ಅನಿಸ್ತತಿ. ಅಲ್ರಿ ಇವ್ರ ಸಂಬಂಧ ಇಲ್ಲ, ನಮ್ಗೆ ಯಾಕೆ ಕೇರ್ ಮಾಡ್ತಾರ? ಅವ್ರಿಗೆ ಬರ್ತದ, ನನ್ನಿಂದ ಅವ್ರಿಗೆ ಬರಲ್ಲ. ನೀವ್ ತಲೆಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಸ್ಟಾರ್ಟಿಂಗ್ ಏನೋ ಒಂದ್ ಅಚೀವ್ಮೆಂಟ್ ಮಾಡೋವರಿಗೂ ಅಷ್ಟ. ಪೂರ್ತಿ ನನ್ನಿಂದ ಅಲ್ಲ, ಇದು ಆಗಲ್ಲ. ಈಗ ನನ್ನಿಂದ 1 ಕೋಟಿ PV ಬಂತು ಅಂದ್ರ ಅವ್ರ ಪಾಪ ಅವ್ರು ಮಾಡ್ಕೊಳ್ಳೋದು ಏನೋ ಯಾರು ಬರಲ್ಲ. ಅದು ಸಿಸ್ಟಮ್ ಎಷ್ಟು ಹೆಂಗ್ ಸಿಸ್ಟಮ್ ಇಟ್ಟ ಕಟ್ಟಿಗೆಂದು ಅವ್ನಿಗೆ ರೂಲ್ಸ್ ಫಾಲೋ ಮಾಡಿದ್ರ ನಾನು ಒಬ್ಬನಾದ್ರು ನೌಕ ಸುಳ್ಳು. ಅವೆಲ್ಲ ತಲೆಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಹೊಸಬ್ರು. ನೀನ್ ದುಡಿದ್ರಷ್ಟ ನಿಮ್ಮ ಅಪ್ಲೈನ್ ಹೋಗತಿ. ನಾ ಮಾಡ್ಲಿದ್ರ ಅವ್ನ್ ದೊಂಗ ಹಾಳಾಗಿ ಹೋಗೋಣ. ಸಾಧ್ಯನೇ ಇಲ್ಲ ಹಾಳಾಗಕ್ಕ. ಒಂದು ಸಂಬಂಧಗಳು ಇಂಪಾರ್ಟೆಂಟ್. ನಿನ್ನ ಬೆಳೆಸಿದ್ರ ಅಪ್ಲೈನಿಗೆ ಸಕ್ಸಸ್ ಸಿಗ್ತದೆ. ಫಸ್ಟ್ ನಿನ್ನ ಸಕ್ಸಸ್ ಇಂಪಾರ್ಟೆಂಟ್. ಫಸ್ಟ್ ಅಪ್ಲೈ. ಈಗ ಅಣ್ಣಪ್ಪ ಸರ್ ನನಗೆ 1 ಲಕ್ಷ ಕೊಡ್ಸಿದ್ರ ನನ್ನ ಕಡೆಯಿಂದ ಅದ್ರಾಗ ಸ್ವಲ್ಪ ಹೋಗ್ತದೆ. ನನಗ್ 1 ಲಕ್ಷ ಕೊಡ್ಸ್ಬೇಕು ಫಸ್ಟ್, ಅಥವಾ ನಿಮಗ್ 1 ಲಕ್ಷ. ಹಂಗಂತಂದ ಅವ್ರ ಮೇಲೆ ನಾನು ಬಿಡಂಗಿಲ್ಲ. ಪೂರ್ತಿ ಅವ್ರ ಮೇಲೆ ಬಿಡಂಗಿಲ್ಲ. ನಾನು ಕಷ್ಟ ಪಡ್ಬೇಕು, ನಾನು ಸಕ್ಸಸ್ ಆಗ್ಬೇಕು. ಯಾರು ಕೊನೆವರೆಗೂ ನಿಮ್ಮೊಂದಿಗೆ ಇರಬಲ್ಲರು ಅಂದ್ರೆ ಅಪ್ಲೈನ್ ಒಬ್ನೇ ಇರ್ತಾನ. ಅವನ್ನ ನಂಬಿ 100% ಎಲ್ಲಾ ಅಪ್ಲೈನು ನಿಮ್ಗೆ ಒಳ್ಳೆರ. ಎಷ್ಟದಂತ ಯಾರು ಮಾಡಲ್ಲ. ನಿನ್ನ ಸಕ್ಸಸ್ ಕೊಡಿಸ್ಲಿಕ್ಕೋಸ್ಕರ ದೇವ್ರು ಕಳಿಸಿರ್ತಾನ. ನೀವ್ ಬಂದ್ ಬೇರೆ ಅರ್ಥ ಮಾಡ್ಕೊಂಡ್ಬಿಟ್ಟಿರಿ ಇದನ್ನ. ನಾನ್ ದೇವ್ರ ಮುಖಾಂತರ ಹೇಳಾಕ್ತೇನೆ ನಿಮಗೆ. ಆ ವ್ಯಕ್ತಿ ನಿಮಗೆ ಸಕ್ಸಸ್, ಈ ವ್ಯಕ್ತಿ ಕಡೆಯಿಂದ ನಿನಗೆ ಜೀವನ ಚೇಂಜ್ ಆಗ್ಬೇಕು ಅಂತ ಕಳಿಸಿರ್ತಾನ. ನೀವ್ ಎಲ್ಲೆಲ್ಲಿಗೆ ಹೋದ್ರದ್ದು, ಎಲ್ಲೆಲ್ಲಿಗೆ ಹೋಗೋದು ನೀವ್ ಅಂದ್ರೆ ಆ ವ್ಯಕ್ತಿಯಿಂದ ನಾನು ಸಕ್ಸಸ್ ಆಗ್ಬೇಕು ಅನ್ನೋದೊಂದು ಕಳಿಸಿರ್ತಾನ. ಆ ವ್ಯಕ್ತಿ ನಮಗ್ ಸಿಗ್ತಾನ. ನಾವು ಕರೆಕ್ಟ್ ಟೈಮ್ ನ ಮಾಡ್ಕೊಂಡಿವಿ ಅಂದ್ರ ಅದ್ ಮಾಡ್ರಿ. ನಿಮ್ಮ ಬಳಿ ಎಷ್ಟು ಸಾಧನೆಗಳಿವೆ ಎಂಬುದು ಮುಖ್ಯವಲ್ಲ, ಅದನ್ನು ನೀವು ಹೇಗೆ ಉಪಯೋಗಿಸುತ್ತೀರಿ ಅನ್ನೋದು ಮುಖ್ಯ. ಎಷ್ಟು ಸಾಧನೆ ಅನ್ನೋದು ಅದೇ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನನ್ನ ಹತ್ರ ಎಷ್ಟು ಏನದವು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅದನ್ನ ಹೆಂಗ್ ಉಪೇಕ್ಷಿಸಬೇಕು, ಯಾವ ಟೈಮ್ನಾಗ ಏನ್ ಉಪೇಕ್ಷಿಸಬೇಕು ಅದು ಇಂಪಾರ್ಟೆಂಟ್. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಟೈಮ್ ಲೆಕ್ಕದಾಗ ಅದನ್ನ ಉಪಯೋಗಿಸ್ಬೇಕು ನಾವು. ಅವ್ನ್ ಬೇರೆ ರೀತಿ ಹಾಕ್ಯಂದ್ ಹತ್ಬೋದತ್ತದ್ ನಾವು. ಸಾಧನಗಳು ಸಿಕ್ಕಾಬಟ್ಟೆ ಅದಾವು, ಅವ್ನಿಗೆ ಅಷ್ಟು ಅವಶ್ಯಕತೆನೇ ಇಲ್ಲ. ಎಲ್ಲರ ಕಡೆನೂ ಅದಾವ್. ನಿಮ್ ಕಡೆ ಸಾಧನ ಅದಾವ, ಅವ್ನು ಉಪಯೋಗಿಸೋಣಕತ್ತಿಲ್ಲ ಟೈಮ್ ಸರಿ. ನೀವು ಟ್ಯಾಲೆಂಟ್ ಐತಿ, ಏನ್ ಮಾಡ್ಬೇಕು ಅನ್ನೋದು ಗೊತ್ತೈತಿ ನಿಮಗೆ, ಎಲ್ಲದೂ ಗೊತ್ತೈತಿ. ಅಂದ್ರೆ ಅದನ್ನ ಉಪಯೋಗಿಸೋಣಕತ್ತಿಲ್ಲ ಟೈಮಿಗೆ. ಆ ಟೈಮಿಗೆ ನಿಮ್ಮ ಬಳಿ ಎಷ್ಟು ಸಾಧನಗಳಿವೆ ಎಂಬುದು ಮುಖ್ಯವಲ್ಲ. ಅಂದ್ರೆ ಎಷ್ಟದಾವ ಅಂತ ಮುಖ್ಯವಲ್ಲ, ಅದನ್ನು ಹೇಗೆ ಉಪಯೋಗಿಸುತ್ತೀರಿ ಅನ್ನೋದು ಮುಖ್ಯ. ನಿನಗೆಲ್ಲ ಬರ್ತತಿ. ಹೋಮ್ ಮೀಟಿಂಗ್ ಬರ್ತತಿ, ಪ್ರೆಸೆಂಟೇಶನ್ ಕೊಡಕ್ ಬರ್ತತಿ, ಎಲ್ಲಾ ಬರ್ತತಿ. ನಾನು ಸರ ಏನ್ರ ಮಿಸ್ಟೇಕ್ ಆದ್ರೆ ಏನ್ರ ಪ್ರಶ್ನೆ ಕೇಳ್ಬಿಟ್ರಿ ಹೆಂಗ? ಯಾರು ಏನಕ್ಕೆ ಇದನ್ ಮಾತ್ರ ಕ್ಲಿಯರ್ ಇಡ್ಕೊಳ್ರಿ. ಯಾಕಂತ ಕೇಳ್ರಿ. ಅಲ್ಲಿ ಅಪ್ಲೈನ್ ಇರಲ್ಲ, ಡೌನ್ಲೈನ್ ಇರಲ್ಲ, ವೆಸ್ಟೀಸ್ ಗೊತ್ತಿರಲ್ಲ, ಅಲವಿರ ಅಂದ್ರೆ ಏನ್ ಗೊತ್ತಿರಲ್ಲ, ಸ್ಪಿರ್ಲಿನ ಅಂದ್ರೆ ಏನ್ ಗೊತ್ತಿರಲ್ಲ, ಏನು ಇರಲ್ರಿ. ಅವ್ರಿಗೇನು ಗೊತ್ತಿರಲ್ಲ. ನಾವ ಭಯ ಪಡೋದಷ್ಟೇ. ಸುಳ್ಳೆ ಭಯ ಪಡ್ತೇವಿ, ಸುಮ್ನೆ ಭಯ ಪಡ್ತೇವಿ. ಸಾಧನಗಳು ಬಹಳ ಅದಾವ ನಿಮ್ ಕಡೆ. ಉಪೇಕ್ಷಣೆ ರೀತಿ ಕರೆಕ್ಟ್ ಪ್ರೆಸೆಂಟೇಶನ್ ಕೊಡ್ರಿ. ಅವಾಗ ಎದು ಏನ್ ಹೇಳಿದ್ರೆ ನೀವು ತೆಲಿಗೇಶನ್ ಅಲ್ಲ, ಅವ ವ್ಯಕ್ತಿ ಪ್ರಶ್ನೆ ಕೇಳಲ್ಲ. ಕಾನ್ಫಿಡೆಂಟ್ ಇಂಪಾರ್ಟೆಂಟ್ ಅಷ್ಟ.
ಸ್ಪಿರ್ಲಿನ ಏನ್ ಕೆಲಸ ಮಾಡ್ತೈತಿ? 4 ತರ ತರಕಾರಿ, 4 ತರ ಕಾಳು, 4 ತರದ ಹಣ್ಣು, ಅರ್ಧ ಲೀಟರ್ ಹಾಲು, 1 ಮೊಟ್ಟೆ, 6 ಲೀಟರ್ ನೀರ್ ಕೊಡುವ ಶಕ್ತಿ ಬರ್ತೈತಿ. ಆಮೇಲೆ ಎಷ್ಟು ವರ್ಷ ಬರ್ತೈತಿ? 400 ರಿಂದ 500 ವರ್ಷ. ಏನ್ ತಿಂದು ವಿಜ್ಞಾನಿಗಳು ಸಂಶೋಧನೆ ಸಮುದ್ರದ ಪಾಚಿ ತಿಂದು ಹೋಗ್ತೈತಿ. ಆ ಪಾಚಿಯಾಗ ಏನ್ ಇರ್ತೈತಿ ಅಂದ್ರೆ 4 ತರ ತರಕಾರಿ, 4 ತರ ಕಾಳು, 4 ತರದ ಹಣ್ಣು, ಅರ್ಧ ಲೀಟರ್ ಹಾಲು, 1 ಮೊಟ್ಟೆ, 6 ಲೀಟರ್ ಅಂತ ತೋರ್ಸ್ಕೊಡು ಅಂದ್ರೆ ಆಮೇಲೆ ಹೆಂಗ್ ಬರ್ತೈತಿ 400 500 ವರ್ಷ? ಹೇಳ್ರಿ 100%. ನೀವೇ ಆಮಿ ಬಗ್ಗೆ ಉದಾಹರಣೆ ಕೊಟ್ರೆ ಯಾರು ನೀನ್ ಉತ್ತರ ಕೇಳೋದಿಲ್ಲ. 4 ತರ ತರಕಾರಿ ಇದ್ರಾಗ ಹೆಂಗೈತಿ, 4 ತರದ ಹಣ್ಣು ಹೆಂಗದವು ತೋರ್ಸ್ಕೊಡು, ಟೆಸ್ಟ್ ಮಾಡ್ಸ್ಕೊಂಡ್ ಹೋಗಿ ಕೊಡು. ಇಷ್ಟ ಏನ್ ಇರೋದಿಲ್ಲ. ನೀವು ಎದರ್ತೀರಿ ಅಷ್ಟ. ಎದರ್ಬೇಡ್ರಿ ದಯವಿಟ್ಟು. ಬಹಳ ಸಾಧನಗಳದಾವ ನಿಮ್ಮ ಉಪಯೋಗಿಸ್ಯಾಡ್ರಿ. ಉಪಯೋಗಿಸ್ಕೊಂಡಾರಲ್ರಿ ಬಸನಗೌಡ ಸರ, ಕೆಳಗ ಹಾಕೊಂಡಾನಲ್ಲ ಅವನು. ಏನ್ ಸರ? ನೋಡ್ರಿ ಅವನೊಂದ್ಸರಿ ಕೆಳಗಡೆ ಹಾಕಿದ ಉಪಯೋಗಿಸಿದಾನಲ್ಲ, ಉಪಯೋಗಿಸ್ಕೊಂಡ್ ನೋಡಕತ್ತಾನಲ್ಲ ಈಗ. ಹಂಗ್ ನೋಡಕತ್ತೇನಂದ್ರೆ ಆಗಲ್ಲ. ಹೆಂಗ್ ನೋಡಕತ್ತಾನ ನೋಡ್ರಿ, ಸಕ್ಸಸ್ ಹುಡ್ಕಾಕತ್ತಾನ. ಹುಡ್ಕಾಕತ್ತೀವಿ ಅಷ್ಟ, ಸಕ್ಸಸ್ ಹತ್ರ ಹೋಗಿಲ್ಲ ಸರ್ ಅವ್ರು. ಅಂದ್ರೆ ಹೆಂಗ್ ಬೇಕಂಗ ಆ ಪಿಕ್ಚರ್ ನೋಡ್ ನನಗೆ ನಿಜವಾಗ್ಲು ನಗು ಬರ. ಏನ್ ಹಾಕೊಂಡ ಅವ್ನು ಕೆಳಗಡೆ ಅನ್ನೋದು ಗೊತ್ತಾಗದೆ. ಅವ್ರೇನ್ ನಾನು ಏನ್ ಡೌನ್ಲೈನ್ ಏನ್ PNG ಎಲ್ಲ ಕೆಳಗಡೆ ಅದನ್ ಕರೆಕ್ಟ್ ಉಪೇಕ್ಷಲ್ಲ. ಡೌನ್ಲೈನ್ ಹಾಕ್ಯಲ್ಲ ಹತ್ತಕತ್ತಾರ. ಟೀಮ್ ಎಲ್ಲ ಅವ್ರೇನ್ ಜಾಯಿನ್ ಮಾಡ್ತಾರ. ಟೀಮ್ ಆ ಡೌನ್ಲೈನ್ ಬಂದ್ ಬಂದ್ರ ಕಾಲಡಿಗೆ ಹಾಕಿರೋದು ಹತ್ತದ, ಕಾಲಡಿಗೆ ಹಾಕಿರೋದು ಹತ್ತದ. ಅಲ್ರಿ ಅವ್ರನ್ನ ಒಬ್ರು ನಿಲ್ಸ್ಕೊಂಡ್ರ ತನ್ನ ಸಮಾಧಿ ತಾನೇ ಇನಿಕ್ ನೋಡಕತ್ತಾನ ಅಂತ ಇದ್ರ ಅರ್ಥ. ಹ್ಞೂನ್ರಿ ಸರ್. ಅದಕ್ಕ ಎಷ್ಟೋ ಜನ ಆಮ್ಲೆಟ್ ಮಾಡ್ಕೊಂಡ್ ತಿಂತಾರಲ್ ಸರ. ಹ್ಞೂನ್ರಿ, ಹೌದ್ರಿ ಅದ್ರ ಸ್ಟೋರಿ ಇದು. ಕರ್ಕೊಂಬರೋದು ಹಾಕೋದು 250 ಜನ ಅದಾರ ಟೀಮ್ನಾಗ. ಒಬ್ರು 100 ರೂಪಾಯಿ ಮಾಡೋರಿಲ್ಲ. ಹಿಂಗ ಇದು ಫೇಲ್ ಆಗೋದು ಇಲ್ಲೇ ಕಾರಣ. ಸಾಧನಗಳದಾವಂತ. ಟ್ರೈನಿಂಗ್ ಇಲ್ಲ ಅವ್ರಿಗೆ, ಮೀಟಿಂಗ್ಸ್ ಇಲ್ಲ, ಸಿಸ್ಟಮೆಟಿಕ್ ಇಲ್ಲ ಅವ್ರಿಗೆ, ಡಿಸಿಪ್ಲಿನ್ ಇಲ್ಲ, ಯಾರು ಜೂಮ್ ಮೀಟಿಂಗ್ ಬರೋದಿಲ್ಲ. ಅಷ್ಟ್ ಜನ ಡೌನ್ಲೈನ್ ಕೆಲಸ ಜೂಮ್ ಮೀಟಿಂಗ್ ಬರೋದಿಲ್ಲ. ಎಸ್ ಸರ್. ಅವ್ರನ್ನಷ್ಟ್ರು ಬಂದಾರನ ಈಗ ಎಷ್ಟೆಷ್ಟ್ ಜನ ಅದಾರ ಅಂತೀವಿ ಒಬ್ಬೊಬ್ರು ಟೀಮ್ನಾಗ. ಇಷ್ಟ್ ಜನ ಆರಾಮ್ ಅದಾರ. ಅವ್ರನ್ನಷ್ಟ್ರು ಅಡೆಗೆ ನಿಂತ್ಕೊಂಡ್ ಮ್ಯಾಲ ನಿಂತ್ಕದಾನ. ಏನಿಲ್ಲ, ಅವ್ರನ್ನ ಕರ್ಕೊಂಡು ಅವ್ರ ಜೊತೆಗೆ ದುಬ್ಬ ಕೊಟ್ಟು ಒಬ್ರ ಮೇಲೆ ಹಚ್ಕೊಂತ ಹೋದ್ರ ಅದನ್ನಷ್ಟು ದಾಟ್ಬೋದು. ಇದು ನಾವ್ 2 ತರ ಅರ್ಥ ಮಾಡ್ಕೊಬೋದ್ರಿ. ಒಂದು ಆ ಕಡೆ ಇರೋನು ಅಪ್ಲೈನು, ಒಂದ್ ಜನ ಅಪ್ಲೈನ್ ಏನ್ ಮಾಡಿದ್ರ ಡೌನ್ಲೈನ್ ಎಲ್ಲ ಹಿಂಗ್ ಹಾಕ್ಯಾರ ಕೆಳಗ. ಇನ್ನೊಬ್ಬನ ಅವ್ನ್ ಡೌನ್ಲೈನ್ ಆತ, ಡೌನ್ಲೈನ್ ಆತ ಅಪ್ಲೈನ್ ಹಿಂಗ್ ಹಾಕ್ಯಾನ. ಹೇಳ್ರಿ ಅಶ್ವಿನಿ ಮೇಡಮ್. ಬಂದ್ರೆ ಅವನ್ನ ಎಲ್ಲಿ ಹಾಕೋಬೇಕು, ಎಲ್ಲಿ ಲಾಗಿನ್ ಮಾಡ್ಬೇಕು, ಈತನಿಗೆ ಯಾವ ತರ ನಿಲ್ಲಿಸ್ಬೇಕು ಅನ್ನೋದು ಗೊತ್ತಿಲ್ಲದ ಕಾರಣ ಬಂದಿರೋನ್ ಏನ್ ಮಾಡಿದಾನ ಅಂದ್ರೆ ಹಾಕಿ 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 ನಾನ್ ಮ್ಯಾಲ ಹೋಗ್ಬೇಕು ಅಂತ ಹೇಳಿ ಬಂದಿರೋರ್ಗೆ ಹಾಕ್ಯಂಡ್ ಹೊಂಟ್ಬಿಟ್ಟಾನಿಲ್ಲ. ಸಕ್ಸಸ್ ಆಗ್ಬೇಕು ಜಲ್ದಿ ಹಾಕನಿ ಅಂತಂದ್ ಎಲ್ಲಿ ಬೇಕಲ್ಲಿ ಹಾಕ್ಯಂದಂಗ. ಅಲ್ಲ ಸರ, ಮೊದಲು ಬಸವಣ್ಣ ಸರ್ ಹಾಕ್ಯಂದಂಗ. ಹೌದಲ್ರಿ? ಎಲ್ಲಿ ಎಲ್ಲಾರು ಹಾಕ್ಯಾಕ ಜಲ್ದಿ ಉದ್ದಾರ ಆಗ್ಬೇಕಂದ್ ಹಿಂಗ ಹಾಕಿದ್ ನಾನು ಮೊದ್ಲು. ಈಗ ಗೊತ್ತಾಯ್ತು ಹಿಂಗ ಹಾಕಿದ್ರೆ ಉದ್ದಾರ ಆಗಲ್ಲ. ಆಕ್ಚುಲಿ ಎಲ್ಲರಿಗೂ ಆಗ್ತತಿ. ನಾನು ಹಾಕದಿದ್ದ ಹಿಂಗ ಡೌನ್ಲೈನ್ಗಳು ಎಲ್ಲಿ ಬೇಕಲ್ಲಿ ಹಾಕ್ಯಂದ್ ಹತ್ತಿದ್ದೆ, ಹತ್ತಕ್ ಆಗ್ಲಿಲ್ಲ. ಆಮೇಲೆ ಕ್ಲಿಯರೆನ್ಸ್ ಮಾಡ್ಕೊಂಡು ಅವನ್ನೆಲ್ಲ ಇದ್ ಮಾಡ್ಕೊಂಡು ಸಕ್ಸಸ್ ಆದೆ, ಕ್ರೌಡ್ ಡೈರೆಕ್ಟರ್ ಆದೆ. ಹಂಗೆ ಆಗದ ಎಲ್ಲರೂ. ಯಾಕಂದ್ರೆ ಇನ್ಕ್ಲೂಡ್ ಮೀ, ನನ್ ತಪ್ಪಲ್ಲಿ ನೀವು ಮತ್ ಬೇಜಾರಾಗ್ಬೇಡ್ರಿ. ಎಲ್ಲರೂ ಡೌನ್ಲೈನ್ಗಳು ಅದಾರ ನಮ್ಮರು. ಹಂಗಲ್ ನೀವ್ ಹಾಕ್ಯಂತೀರಿ ಅಂತಲ್ಲ, ನಾನು ಹಾಕಿದ್ ಗೊತ್ತಿಲ್ಲ, ತಿಳ್ಕೊಳ್ರಿ. ಅದಕ್ಕೆ ಜೂಮ್ ಮೀಟಿಂಗ್ ಇಟ್ಕೊಂಡಾವ ನಾವು. ಎಲ್ಲರಿಗೂ ಸಕ್ಸಸ್ ಆಗ ದೊಡ್ಡ ವ್ಯಕ್ತಿಗಳು ಅದಾರ. ಎಂತೆಂತ ಟ್ರೈನಿಂಗ್ ಕೊಡ್ತಾರ್ರಿ ದಿನ ಎಂತೆಂತ ಟ್ರೈನಿಂಗ್ ಕೊಡ್ತಾರ ಅಂತಾನೆ ಆಗಲ್ಲ. ಏಣಿ ಆದಂಗ ಆಗ್ಬಿಟ್ಟಿವ್ರಿ ಈಗ. ಟ್ರೈನಿಂಗ್ ಕೊಡೋಲ್ಲ ಏನಿಲ್ಲ ಹಂಗಾಗ್ಬಿಟ್ಟಾರ ಈಗ. ಹಂಗತ್ತಾರ ಅಂತೀರಿ. ಆ ಏಣಿ ಹಾಕ್ಯಾನಕ ತಯಾರಿಲ್ಲಲ್ ಸರ. ಏಣಿ ಹಾಕ್ಯಾನಂಗಿರಲ್ಲ ಯಾರು. ಹಂಗ ಇದ್ ಮಾಡ್ತಾರ. ಅದಕ್ಕೆ 150 ಜನ 130 ಜನ, ಯಾಕೆ 500 ಜನ ಆಗಿಲ್ಲ ಅಂದ್ರೆ ಈ ಜೂಮ್ ಮೀಟಿಂಗ್ ನ ಎಲ್ಲದನ್ನು ಕೂಡ ಈ ರೀತಿ ಎಷ್ಟಾಗ ಹಾಕವಿ, ಯಾವ ತರ ಯೂಸ್ ಮಾಡ್ಕೋಬೇಕು. ಒಂದು ಟೂಲ್ಸ್ ಅದು ಆಕ್ಚುಲಿ ಕೆಳಗಡೆ ಇರೋದು ಒಂದು ಟೂಲ್ಸ್ ಅದು. ಆ ಟೂಲ್ಸ್ ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳೋದು ಗೊತ್ತಿಲ್ದಿರೋ ಕಾರಣ
ಎಸ್ ಸರ್. ಈ ಟೂಲ್ಸ್ ಅದು ನಮ್ಮ ಹತ್ರ ಬೈಕು, ನಮ್ಮ ಹತ್ರ ಕಾರು, ನಮ್ಮ ಹತ್ರ ಆಫೀಸು, ನಮ್ಮ ಹತ್ರ ಮೀಟಿಂಗ್ಸ್, ಲೀಡರ್ಸ್, ಅಪ್ಲೈನ್ಸ್, ಡೌನ್ಲೈನ್ಸ್ ಟೂಲ್ಸ್ ಇವೆಲ್ಲ ನಾವು ಆಗಲಿಕ್ಕೆ ಟೂಲ್ಸ್ ಅವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡೋದನ್ನ ಕಲಿದೇ ಇರೋ ಕಾರಣ ಎಲ್ಲಾ ಟೂಲ್ಸ್ ಗಳನ್ನ, ಡೌನ್ಲೈನ್ಗಳನ್ನ, ಅಪ್ಲೈನ್ಗಳನ್ನ, ಮಲ್ಲಿನಾ ಸರ್ನ ಏನಂತೀವಿ, ಹೆಲ್ತ್ ಟ್ರೈನರ್ನ, ಅಗ್ರಿ ಟ್ರೈನರ್ನ, ಏನಂತೀರಿ ಸಿಸ್ಟಮ್ ನಮ್ಗೆ ಏನೇನ್ ಇಟ್ಟಾರ ಕಂಪನಿ ಒಳಗಡೆ ಅವೆಲ್ಲ ಸಿಸ್ಟಮ್ ಅವೆಲ್ಲ. ಆ ಸಿಸ್ಟಮ್ ಗಳನ್ನ ನಾವು ಸರಿಯಾಗಿ ಬಳಕೆ ಮಾಡಿರೋ ಕಾರಣ ನೀವ್ ಹೇಳ್ದಂಗೆ ರೈಟ್ ಐತಿ, ಸರಿಯಾಗಿ ಬಳಕೆ ಮಾಡಿರೋ ಕಾರಣ ಸಮಸ್ಯೆ ಆಗ್ತೈತಿ. ನೋಡ್ರಿ ಕಂಟಿನ್ಯೂ ಮಾತಾಡಿ. ನೋಡ್ರಿ ತಿಳ್ಕೊಳ್ರಿ, ಎಲ್ಲಾರು ತಿಳ್ಕೊಳ್ರಿ. ನಮ್ಮ ಅಪ್ಲೈನ್ ನನಗೆಲ್ಲ ತಿಳಿಸ್ಕೊಟ್ರು. ನನಗೊಂದು ಈಗ ಒಂದು ಟ್ರೈನಿಂಗ್ ಕೊಟ್ರು ಅವರು. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಅಪ್ಲೈನ್ ಅನ್ನೋದು ಇದೇ ಇಂಪಾರ್ಟೆಂಟ್. ನಾನು ಎಲ್ಲರಿಗೂ ಹೇಳ್ತಾನೆ ನಿಮ್ಮ ಅಪ್ಲೈನ್ ನಿಮ್ಗೆ ಹೀರೋ ಆಗ್ಬೇಕು. ನೀವು ಅವ್ರನ್ನ ಬೇರೆ ರೀತಿ ನೋಡೋದು ಇಲ್ಲ. ಅವ್ರು ನನಗೆ ಈಗ ಹೇಳಿದ್ದು ನನಗೆ ಖುಷಿ. ಅದು ಕೆಲವೊಬ್ರು ಇದನ್ನ ಹಿಂಗ್ ಹೇಳಿದ್ರಲ್ಲ ಅಲ್ರಿ, ಅವ್ರು ನನ್ ಹೀರೋ ಮಾಡಕ್ ಹೋದ್ರ ಅವ್ರು. ನನ್ನ ಟ್ರೈನಿಂಗ್ ಏನು ದೊಡ್ಡದೊಂದು ಇದು ಸಿಕ್ತು. ಅರ್ಥ ಮಾಡ್ಕೊಳ್ರಿ. ಅಪ್ಲೈನು ನನ್ನ ಸಕ್ಸಸ್ಸಿಗೆ ಮಾತ್ರ ಓಡಾಡೋದು. ನಿಮ್ಮ ಅಪ್ಲೈನ್ಗಳು ಅರ್ಥ ಮಾಡ್ಕೊಳ್ರಿ. ಯಾಕಂದ್ರೆ ಅವ್ರು ಬೇರೆ, ಅವ್ರು ಬೆಳಗ್ಗೆ ಟ್ರೈನಿಂಗ್ ಕೊಡ್ಬೋದು ಬೇರೆ ಇದನ್ನ. ಈಗ ಯಾಕೆ ಹೇಳಿದ್ರು, ಈಗ ಯಾಕೆ ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿದ್ರು. ನಾನು ಸಣ್ಣ ಕೇಳಿದೆ, ಅವ್ರು ಪೂರ್ತಿ ಬಿಡಿಸಿ ಹೇಳಿದ್ರು. ನಾವು ಉಪೇಕ್ಷಣ ಕಚ್ಚಿಲ್ಲ, ಅಗ್ರಿ ಟ್ರೈನರ್ ಉಪೇಕ್ಷಣ ಗಚ್ಚಿಲ್ಲ, ಮಲ್ಲಿನಾಥ್ ಸರ್ನ ಉಪೇಕ್ಷಣ ಗಚ್ಚಿಲ್ಲ, ಅಪ್ಲೈನ್ ಉಪೇಕ್ಷಣ ಗಚ್ಚಿಲ್ಲ, ಡೌನ್ ಲೈನ್ ಉಪೇಕ್ಷಣ ಗಚ್ಚಿಲ್ಲ, ಸಿಸ್ಟಮ್ನ ಉಪೇಕ್ಷಣ ಗಚ್ಚಿಲ್ಲ. ಇದು ಅಪ್ಲೈನ್. ಇದು ಸಕ್ಸಸ್ ಕೊಡ್ಸೋ ವ್ಯಕ್ತಿಗಳು ಅಂದ್ರೆ ಹಿಂಗೆ 100% ಎಲ್ಲರೂ ನಾವು ಒದವಿತ್ತು ಕೊಡ್ಸಕ. ನೀವ್ ಮಾಡ್ರಿ, ನೀವ್ ಹಿಂಗ ಹಾಕನದ್ ಬೇಡ. ಎಲ್ಲವನ್ನು ಸ್ವಲ್ಪ ಮೇಲ್ ಬರ್ರಿ. ಮೀಟಿಂಗ್ ಕರ್ಕೊಂಬರ್ರಿ ನಾಳಿಂದ. ದಯವಿಟ್ಟು ನೀವು ಸಕ್ಸಸ್ ಆಗ್ಬೇಕು ಅಂದ್ರೆ ಕರ್ಕೊಂಬರ್ರಿ. ಇಲ್ಲ ಅಂದ್ರೆ ಇಲ್ಲ, ಅವಶ್ಯಕತೆ ಇಲ್ಲ. ಟೆಲಿಕೇಶನ್ ಹೋಗ್ಬೇಡ್ರಿ. ನೀವು ಬರೋದಂತ ಅವಶ್ಯಕತೆ ಇಲ್ಲ. ಡೌನ್ ಲೈನ್ ಬರ್ಲಿಲ್ಲ ಅಂದ್ರ ನೀವು ಬರೋಂತ ಅವಶ್ಯಕತೆ ಇಲ್ಲ. ಇಲ್ಲಿ ಯಾವ ನೋಡ್ರಿ, ಎರಡೆರಡು ಮೂರ್ ಮಾಡಾಕತ್ತೇರ್ರಿ. ನಮಗ್ ನಾಚಿಕೆ ಆಗ್ಬೇಕು. ನಮಗೆ ವರ್ಷಕ್ಕೆ ಒಂದು ಅವಾರ್ಡ್ ಫಂಕ್ಷನ್ ಮಾಡೋದ್ ಕಷ್ಟ ಐತಿ ನಮಗೆ. ಬಟ್ ಅಲ್ರಿ, ಅಚೀವರ್ ಇಲ್ಲ ಅಂದ್ರೆ ಎಲ್ಲಿ ಮಾಡ್ಕೊಡ್ತಾರ? ವೆಸ್ಟ್ ಇಂಡೀಸ್ ಪುಣೆ ಆಗದೆ, ಪುಣೆ ಏನು ಮಾಡಕ್ಕಾಗಲ್ಲ. ದಯವಿಟ್ಟು ಬೇಜಾರ್ ಹಾಕೋಬೇಡ್ರಿ. ಸ್ವಲ್ಪ ನಂದು ಮಾತು ಇದಾಗ್ತತಿ, ಆದ್ರೆ ಇದೇನು ಮಾಡಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡಿ. ಯಾರು ರಾತ್ರಾದ್ರೆ ಶ್ರೀಮಂತರಾಗೋದಿಲ್ಲ. ಆಪಲ್ಗೆ 42 ವರ್ಷ ಬೇಕಾಯ್ತು. ಒಂದಪಟ್ಟಿಗೆ ಜಾಸ್ತಿ ಶ್ರೀಮಂತರಾಗ್ಬೇಕಂತಾರಲ್ಲ, ಆಪಲ್ಗೆ 42 ವರ್ಷ ಬೇಕಾಯ್ತು ಆಪಲ್ ಬ್ರ್ಯಾಂಡ್ ಆಗಕ್ಕ. ಫೇಸ್ಬುಕ್ ಗೆ 18 ವರ್ಷ ಬೇಕಾಯ್ತು. ಟೆಸ್ಲಾಗೆ 19 ವರ್ಷ ಬೇಕಾಯ್ತು. ಅಮೆಝಾನ್ಗೆ 28 ವರ್ಷ ಬೇಕಾಯ್ತು. ಅದ್ರ ದುಡ್ಡು ಐತಿ. ನಾನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಂತಿದ್ ಬೇಡ, ಜಸ್ಟ್ ಇದ್ ತಿಳ್ಕೊಳ್ರಿ ಅಂತ ಕೊಟ್ಟಂಗ. ಎಷ್ಟು ದುಡ್ಡು ಅರ್ನ್ ಮಾಡಿದ್ರು, ಏನ್ ಅರ್ನ್ ಮಾಡಿದ್ರು ಎಲ್ಲದೂ ಅದಾವು. ಆದ್ರ ಈ ಜಸ್ಟ್ ತಿಳ್ಕೊಳ್ರಿ, ಇಷ್ಟಿಷ್ಟು ವರ್ಷ ಬೇಕಾಯ್ತು. ನಮಗೆ ಬಂದು 1 ತಿಂಗಳಾಗಿರಲ್ಲ. ನನಗೆ 50,000 ಬರ್ಲಿಲ್ಲ, ನಾ ಬಿಟ್ಟೋಕನಿ. ಎಷ್ಟೋ ಜನ ಹೋಗ್ತಿರ್. ದಯವಿಟ್ಟು ರಾತ್ರಾದ್ರೆ ಶ್ರೀಮಂತರಾಗಲ್ಲ. ಅರ್ಥ ಮಾಡ್ಕೊಳ್ರಿ. ನಿಮ್ಮ ಸ್ವಂತ ರೆಕ್ಕೆಗಳು ನಿಮ್ಮಲ್ಲಿ ಇರುವಾಗ ಬೇರೆಯವರ ಗುಲಾಮ ಯಾಕೆ ಬೇಕು? ಸ್ವಂತ ರೆಕ್ಕೆ ಅದಾವ ನಮಗೆ, ಬೇರೆಯವ್ರ ಗುಲಾಮ ಯಾಕೆ ಆಗ್ಬೇಕು ನಾವು? ಸ್ವಂತ ರೆಕ್ಕೆಯಿಂದ ಆರ್ಬೋದು. ಪ್ರಪಂಚದಲ್ಲಿ ನಿನ್ನಂತ ವ್ಯಕ್ತಿ ಬೇರೆ ಇಲ್ಲ. ತಲೆ ಕೆಡಿಸ್ಕೋಬೇಡ, ನೀನೇ ಇರೋ. 100% ನನ್ನ ಮೇಲೆ ನನಗೆ ಎಷ್ಟು ವಿಶ್ವಾಸ ಇದೆ ಅಂದ್ರೆ, ಜನರು ಎಲ್ಲಿ ಸೋಲಿ ಒಪ್ಪಿಕೊಂಡಿದ್ದಾರೋ ಅಲ್ಲಿಯೇ ನಾನು ಗೆಲ್ಲಬೇಕು. ಜನರು ಎಲ್ಲಿ ಸೋಲು ಒಪ್ಪಿಕೊಂಡಾರ, ಸಕ್ಸಸ್ ಎಲ್ಲಾಗಿಲ್ಲ, ಅಲ್ಲೇ ಸೋಲು. 100% ಅರ್ಥ ಆಗಲ್ಲ. ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆಗೆ ಇದ್ದರೆ ನಿಮ್ಮ ಮೇಲೆ ಯಾವ ಆಪತ್ತು ಬರೋದಿಲ್ಲ. ಅದೇ ಇದನ್ನ ಯಾಕೆ ನಾನು ಹಾಕೇನಿ ಅಂದ್ರ, ಇದನ್ನ ಹುಡುಕಿ ಅಂದ್ರ, ನಮ್ಮ ತಂದೆ ತಾಯಿ ನಮ್ ಜೊತೆಗೆ ಇದ್ರೆ ನಮ್ಗೆ ಯಾವ ಆಪತ್ತು ಬರಲ್ಲ. ನಮ್ಮ ಅಪ್ಲೈನ್ಗಳು ನಮ್ ಜೊತೆ ಬಿದ್ರೆ ಯಾವ ಆಪತ್ತು ಬರಲ್ಲ. ಇನ್ಕ್ಲೂಡ್ ಎಂತ ಟೈಮ್ನಾಗಾರ ಕೈ ಹಿಡಿತಾರ. ಅದೇ ವೆಸ್ಟೀಜ್ ಅಂದ್ರ ಸಂಬಂಧಗಳಿಲ್ಲ, ಏನಿಲ್ಲ, ಎಂತಿಲ್ಲ. ನಮ್ಮನ್ನ ಯಾವ ರೀತಿ ನೋಡ್ಕಂತಾರ್ರಿ, ಎಷ್ಟು ಪ್ರೀತಿ ವಿಶ್ವಾಸ. ಹಂಗ ಯಾರು ನೋಡಿಲ್ಲ. ನಮ್ಮ ಸಂಬಂಧಿಕರು ನೋಡಲ್ಲ. ಬರೀ ಮೋಸನ ವಂಚನೆ, ಮೋಸ ವಂಚನೆ, ಮಾಟ ಮಂತ್ರ, ಇದ್ರಾಗ ಬಂದ್ಬಿಟ್ಟಾರ ನಮ್ಮ ಸಂಬಂಧಿಕರು. ನಮ್ಮ ಮಕ್ಕಳೆಲ್ಲ, ನಮ್ಮ ಆಂಟಿ ಸರ್ ಎಷ್ಟು ಪ್ರೀತಿಯಿಂದ ನೋಡ್ಕೊಂತಾರ ನಮ್ಮನ್ನ. ಅಣ್ಣಪ್ಪ ಸರ್ ಹೆಂಗ್ ನೋಡ್ಕೊಂತಾರ. ಏನೋ ಒಂದು ದೊಡ್ಡದು, ನಾವೆಲ್ಲರೂ ಸೇರಿ ಏನೋ ಒಂದು ಸಂಬಂಧ, ದೊಡ್ಡ ಸಂಬಂಧ ಸಿಕ್ಕಂಗ ಆಕತ್ ನಮಗೆಲ್ಲ ಯಾವ್ದೋ ಒಂದು ಪ್ರೋಗ್ರಾಮ್ಗಳು. ಅದು ವೆಸ್ಟೀಜ್.
ಇಷ್ಟು ಹತ್ರ ಹಾಕತ್ತಾರ ನಮಗ್ ತಂದೆ ತಾಯಿ ಅನ್ನೋದ್ರಲ್ಲ, ಆ ಟೈಪ್ ನಮ್ಮ ಅಪ್ಲೈನ್ಗಳಿಲ್ಲ. ದಯವಿಟ್ಟು ಇದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ರಿ. ಸುಮ್ನ ಅವ್ರ ಏನ್ ಇದು ಆಗಿರಲ್ಲ, ದೇವ್ರು ಕಳ್ಸಿರಲ್ಲ. ಅವ್ರು ನಮ್ಮ ಸಕ್ಸಸ್ ಅವ್ರ ಕೈಯಾಗ ಇಟ್ಟು ಕಳ್ಸಿರ್ತಾರೆ ದೇವ್ರು. ಅವ್ರ ಕಡೆಯಿಂದಾನ ಸಕ್ಸಸ್ ಆಗ್ಬೇಕು ನಮ್ದಂತ. ಅಷ್ಟ ತಿಳ್ಕೊಳ್ರಿ. ಯಾರು ಹೇಳ್ತಾರೋ ಗೆಳೆತನ ನಮ್ಮ ಭವಿಷ್ಯ ನಾಶ ಮಾಡುತ್ತೆ ಅಂತ, ನಿಭಾಯಿಸುವ ಮಿತ್ರ ಇದ್ದರೆ ಜಗತ್ತೇ ಉಳುತ್ತದೆ. ಇದನ್ನ ಎಲ್ಲದ್ರಾಗ ಒಂದೊಂದು ಹಾಕ್ಬೇಕತ್ ನಾವು, ಜೊತೆಗೆ ಹಾಕ್ಬಿಟ್ಟನಿ. ಬಹಳ ಇಂಪಾರ್ಟೆಂಟ್ ನೋಡ್ರಿ. ಯಾರು ಹೇಳ್ತಾರೆ ಗೆಳೆತನ ನಮ್ಮ ಭವಿಷ್ಯ ನಾಶ ಮಾಡ್ತತಿ ಅಂತ ನಿಭಾಯಿಸುವ ಮಿತ್ರ ಇದ್ದರೆ ಜಗತ್ತೇ ಹೊಗಳುತ್ತದೆ. ನಿಭಾಯಿಸುವ ಮಿತ್ರ ನಮ್ಮ ಅಪ್ಲೈನ್, ಎಲ್ಲದು ಅವ್ರ ಬಗ್ಗೆನೇ ಇದು. ಅದೇ ಇಂಪಾರ್ಟೆಂಟ್. ಅವ್ರು ನಿಭಾಯಿಸೋದು ಗೊತ್ತೈತ ಅವ್ರಿಗೆ. ಅವ್ರನ್ನ ಫಾಲೋ ಮಾಡ್ರಿ. ಇವತ್ತಿಂದ ಹೇಳ್ತಾರಲ್ಲ, ಅವ್ರು ಏನ್ ಹೇಳ್ತಾರ ಅದ್ ಮಾಡ್ರಿ ಅಷ್ಟ. ಟೆಲಿಕಿಶನಕ್ ಹೋಗ್ಬೇಡ್ರಿ. ನಾ ಡೈಲಿ ಸ್ವಲ್ಪ ಹೆಚ್ಚು ಕಮ್ಮಿ ಏನ್ರ ಸ್ವಲ್ಪ ಮನಿಗ್ ಮದ್ದು ಸ್ಟಾರ್ಟಿಂಗು ಅಣ್ಣಪ್ಪ ಸರ್ನ ಐಡಿ ಎಲ್ಲಿ ಹಾಕ್ಬೇಕಂತ ಕೇಳಿ ಹಾಕ್ತಿದ್ದೆ. ಸರ್ ಹಿಂಗ ಐತಿ ಇದ್ ಮಾಡ್ಬೇಕಂತ ಮಾಡೇನಿ, ನಾನು ಎಲ್ಲಿ ಯಾವ ಟೀಮಿಗೆ ಹಾಕ್ಲಿ ಅಂತ ಕೇಳ್ತಿದ್ದೆ. ಇದು ಇಂಪಾರ್ಟೆಂಟ್. ಅದು ಸಕ್ಸಸ್ಸಿನ ಇದು ಅವ್ರಿಗೆ ಗೊತ್ತಿರ್ತದ, ನನಗಿಂತ ಜಾಸ್ತಿ ಗೊತ್ತಿರ್ತತಿ. ನಿಮ್ಮ ಅಪ್ಲೈನ್ಗಳಿಗೆ ಮಾಡ್ರಿ, ಎಲ್ಲದನ್ನೂ ಮಾಡ್ರಿ, ಕೇಳ್ರಿ. ಹಿಂಗ್ ಮಾಡ್ಬೇಕಂತ ಮಾಡೇನಿ, ಸಾಯಂಕಾಲ ಬಂದ್ ರಿಪೋರ್ಟ್ ಕೊಡ್ರಿ. ಕಂಪಲ್ಸರಿ ರಿಪೋರ್ಟ್ ಕೊಡ್ಬೇಕು ನೀವು ಸಕ್ಸಸ್ ಆಗ್ಬೇಕಂದ್ರ ಒಂದ್ ಸಕ್ಸಸ್ ಫಾರ್ಮುಲಾ ಐತಿ. ಡೈಲಿ ಎಲ್ಲೆಲ್ಲಿ ಹೋಗಿದ್ದೆ, ಏನೇನ್ ಮಾಡಿದೆ ಅಂತ ಬಂದ್ ಒಂದ್ 10 ನಿಮಿಷ ಮಾತಾಡ್ರಿ. ಯಾಕಂತ ಕೇಳ್ರಿ. ಕೆಲವೊಂದ್ ನಿಮ್ ಈಗೋ ಇರ್ಬೋದು, ಮೊದಲಿತ್ತು ಈಗೋ, ನನಗೂ ಇತ್ತು. ನಾನು ಏನು ಟೆಲಿಕಿಶನ್ ಹೇಳ್ತದಿಲ್ಲ, ಇತ್ತಿತ್ತು ಎಲ್ಲ ಹೇಳಾಕತ್ತೀವಿ. ಯಾಕಂತ ಕೇಳ್ರಿ, ಆ ವ್ಯಕ್ತಿ ಸುಮ್ನೆ ಕಳ್ಸಿರಲ್ಲ ದೇವ್ರಂತ. ನಾನು ಅವಾಗ್ಲೇ ಹೇಳಿದೆ, ಆ ವ್ಯಕ್ತಿಗ್ ನೀನ್ ಅದ್ನ ಒಪ್ಸಿದಿ ಅಂದ್ರ ನಿನ್ನ ಭಾರ ಕಮ್ಮಿ ಆತು, ನಿನ್ನ ಸಕ್ಸಸ್